ಹಾಯ್ ಗಾಯ್ಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ 4th ಚಾಪ್ಟರ್ ಆದಂತಹ ಬಿಸ್ನೆಸ್ ಸರ್ವಿಸಸ್ ಚಾಪ್ಟರ್ ನ ಕಂಟಿನ್ಯೂ ನೋಡ್ತಾ ಹೋಗೋಣ. ಈಗ ಈ ಬಿಸ್ನೆಸ್ ಸರ್ವಿಸ್ ಅನ್ನೋ ಚಾಪ್ಟರ್ ಗೆ ನಾನು ಈಗಾಗಲೇ ಸಂಬಂಧಪಟ್ಟಂಗೆ 2 ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀನಿ. ನೀವು ಆ 2 ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋಗಳನ್ನ ನೋಡ್ಕೊಂಡು ಈ ವಿಡಿಯೋಗೆ ಜಂಪ್ ಆಗಿ, ಸೊ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ದೆನ್ ಯೂಶಲಿ ನಾನು ಏನಂತಂದ್ರೆ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ಇದಕ್ಕೆ 3 ವಿಡಿಯೋ ಯಾಕೆ ಆಗ್ತಾ ಇದೆ ಅಂತಂದ್ರೆ ನಿಮ್ಗೆ ಅಫ್ಕೋರ್ಸ್ ಆಗ್ಲೇನೆ ನಾನು ಹೇಳಿದೀನಿ, ಈ ಚಾಪ್ಟರ್ ನಿಮ್ಗೆ ಯು ಆರ್ ಗೋಯಿಂಗ್ ಟು ಗೆಟ್ ಎಷ್ಟು ಮಾರ್ಕ್ಸ್ ಗೆ ಬರುತ್ತೆ, ನಿಮ್ಗೆ ಟೋಟಲ್ 14 ಮಾರ್ಕ್ಸ್ ಗೆ ಎಕ್ಸಾಮ್ ಗೆ ಈ ಚಾಪ್ಟರ್ ಇಂದ ನಿಮ್ಗೆ ಕಂಪಲ್ಸರಿ ಬಂದೇ ಬರುತ್ತೆ. ಹಾಗಾಗಿ ವೇಟೇಜ್ ತುಂಬಾ ಜಾಸ್ತಿ ಇರೋದ್ರಿಂದ ಇನ್ಫಾರ್ಮೇಶನ್ ತುಂಬಾನೇ ಜಾಸ್ತಿ ಇದೆ. ಹಾಗಾಗಿ ಇನ್ಫಾರ್ಮೇಶನ್ ಜಾಸ್ತಿ ಇದೆ, ನೀವು ಕಲಿಯುವಂತಹ ಪಾಯಿಂಟ್ಸ್ ಗಳು ತುಂಬಾ ಇರೋದ್ರಿಂದ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಎಲ್ಲವನ್ನ ಕವರ್ ಮಾಡ್ಲಿಕ್ಕೆ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಒಂದಾದ್ಮೇಲೆ ಒಂದನ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ಹಾಗಾದ್ರೆ ಫಸ್ಟ್ ವಿಡಿಯೋದಲ್ಲಿ ನಾವ್ ಏನ್ ನೋಡ್ದೋ ಗಾಯ್ಸ್, ಬಿಸ್ನೆಸ್ ಸರ್ವಿಸಸ್ ಅಂತಂದ್ರೆ ಏನು ಮೀನಿಂಗ್ ನೋಡ್ದೋ, ಹಾಗೆ ಈ ಚಾಪ್ಟರ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ನೋಡಿದೀವಿ. ಆ ಬಿಸ್ನೆಸ್ ಸರ್ವಿಸಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ನೇಚರ್ ಅಂತಂದ್ರೇನು, ಸರ್ವಿಸ್ ಗಳನ್ನ ಯಾವ್ಯಾವ ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ ಅನ್ನೋದನ್ನ ನೋಡಿದೀವಿ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ನೋಡಿದೀವಿ. ಹಾಗೇನೆ ಮೇನ್ ಇನ್ನೂ ಒಂದು ಬಿಸ್ನೆಸ್ ಸರ್ವಿಸ್ ಅಲ್ಲಿ ಬರ್ತಕ್ಕಂತಹ ಬ್ಯಾಂಕಿಂಗ್ ಸರ್ವಿಸಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ವಿ. ಬ್ಯಾಂಕಿಂಗ್ ಸಿಸ್ಟಮ್ ಅಂತಂದ್ರೇನು, ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಂಕ್ಸ್ ಗಳೇನು, ಅದ್ರದ್ದು ಮೆರಿಟ್ಸ್ ಗಳೇನು, ನಮ್ಗೆ ಯಾವ ತರ ಎಕನಾಮಿಕ್ ಡೆವಲಪ್ಮೆಂಟ್ ಗೆ ಬ್ಯಾಂಕ್ ಗಳು ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ಕಂಪ್ಲೀಟ್ ಆಗಿ ಫಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಸೆಕೆಂಡ್ ವಿಡಿಯೋದಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಂಡಿದೀವಿ, ಇನ್ಶೂರೆನ್ಸ್ ಅಂತಂದ್ರೇನು, ಇನ್ಶೂರೆನ್ಸ್ ಪಾಲಿಸಿ ಅಂತಂದ್ರೇನು, ಡಿಫ್ರೆಂಟ್ ಟರ್ಮಿನಾಲಜಿಗಳು ತುಂಬಾ ಬರುತ್ತೆ. ಇನ್ಶೂರ್ಡ್ ಅಂತಂದ್ರೇನು, ಇನ್ಶೂರರ್ ಅಂತಂದ್ರೇನು, ಇನ್ಶೂರೆನ್ಸ್ ಪಾಲಿಸಿ ಅಂತಂದ್ರೇನು, ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಅಂತಂದ್ರೇನು. ಸೊ ಹೀಗೆ ಬಹಳಷ್ಟು ಡಿಫ್ರೆಂಟ್ ಟರ್ಮಿನಾಲಜಿನೂ ಕೂಡ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಇನ್ಶೂರೆನ್ಸ್ ನ ಮೇನ್ ಆಗಿ ಎಷ್ಟು ವಿಧವಾಗಿ ಕ್ಲಾಸಿಫೈ ಮಾಡ್ತೀವಿ, ಮೇನ್ ಆಗಿ 2 ವಿಧವಾಗಿ, ಲೈಫ್ ಇನ್ಶೂರೆನ್ಸ್ ಮತ್ತೆ ಜನರಲ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಒಬ್ಬ ವ್ಯಕ್ತಿಯ ಪರ್ಸನಲ್ ಲೈಫ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಜನರಲ್ ಇನ್ಶೂರೆನ್ಸ್ ಅಂತಂದು ಸಾಮಾನ್ಯವಾಗಿ ಎಲ್ಲಾ ವಸ್ತುಗಳ ಮೇಲೆ ಮಾಡ್ತಕ್ಕಂತಹದ್ದಾಗಿರುತ್ತೆ. ಜನರಲ್ ಇನ್ಶೂರೆನ್ಸ್ ನ ಮತ್ತೆ 3 ವಿಧವಾಗಿ ಕ್ಲಾಸಿಫೈ ಮಾಡ್ತೀವಿ ಅಂತ ಹೇಳಿದೀವಿ. ಯಾವ್ಯಾವುದು, ಫೈರ್ ಇನ್ಶೂರೆನ್ಸ್, ಮರೈನ್ ಇನ್ಶೂರೆನ್ಸ್ ಮತ್ತೆ ಮಿಕ್ಕದಂತಹ ಎಲ್ಲಾ ಇನ್ಶೂರೆನ್ಸ್ ಗಳನ್ನ ಒಂದು ಕಡೆ ಸೇರಿಸ್ತಾ ಹೋಗ್ತೀವಿ. ಸೊ ಅದರ್ ಇನ್ಶೂರೆನ್ಸ್ ಅನ್ನೋ ಕ್ಯಾಟಗರಿಯಲ್ಲಿ. ಸೊ ನಿಮ್ಗೆ ಇನ್ಶೂರೆನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಈಗಾಗಲೇ ಆ ವಿಡಿಯೋದಲ್ಲಿ ಅರ್ಥ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಿಕ್ಕಂತಹ ಪಾರ್ಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ತುಂಬಾ ಈಸಿ ಆಗಿರುತ್ತೆ ಕಾನ್ಸೆಪ್ಟ್, ಕನ್ಫ್ಯೂಸ್ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಯಾವುದೇ ಕಾರಣಕ್ಕೂ ಬರಂಗಿಲ್ಲ. ಕ್ಲೀನ್ ಆಗಿ ಅರ್ಥ ಮಾಡ್ಕೊಂತ ಹೋಗಿ ಒಂದೇ ಟೈಮ್ಗೆ ಎಲ್ಲಾ ಬ್ರೈನಿಗೆ ಹೋಗಿ ಸ್ಟೋರ್ ಆಗುತ್ತೆ. ಹಾಗೆ ಇನ್ನೂ ಒಂದ್ ಏನಂತಂದ್ರೆ, ನಾನು ಪಾಠನ ಮಾಡ್ಬೇಕಾದ್ರೆ ನಾನು ಮಧ್ಯದಲ್ಲಿ ಕೊಡ್ತಕ್ಕಂತಹ ಪಾಯಿಂಟ್ಸ್ ಗಳು ಏನ್ ಹೇಳ್ತಾ ಇರ್ತದೆ, ಎಕ್ಸಾಂಪಲ್ಸ್ ಗಳನ್ನ ಏನೇನ್ ಕೊಡ್ತಾ ಇರ್ತೀನಿ, ಸಣ್ಣದಾಗಿ ಕೀ ಪಾಯಿಂಟ್ಸ್ ಗಳು ಮಾಡ್ತಾ ಇರಿ. ನಿಮಗೆ ಥಿಯರಿ ಅರ್ಥ ಆಗದಿದ್ದಾಗ ಈ ಎಕ್ಸಾಂಪಲ್ ಕೊಟ್ಟು ಹೇಳಿರ್ತೀನಲ್ಲ, ಆ ಎಕ್ಸಾಂಪಲ್ ನಾನು ಒಂದ್ಸಲ ನೋಡ್ಬಿಟ್ರೆ ಸಾಕು, ಓ ಈ ತರ ಟಾಪಿಕ್ ನ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಅಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ನಾವು ನೋಡ್ತಕ್ಕಂತಹ ಕಾನ್ಸೆಪ್ಟ್ ಯಾವ್ದಿದೆ ಇವತ್ತು, ಕಮ್ಯುನಿಕೇಶನ್ ಸರ್ವಿಸಸ್. ಏನ್ ಕಮ್ಯುನಿಕೇಶನ್ ಸರ್ವಿಸಸ್ ಅಂತಂದ್ರೆ, ಸಿ ಗಾಯ್ಸ್, ಕಮ್ಯುನಿಕೇಶನ್ ಅಂತಂದ್ರೆ ನಾವು ಸಿಂಪಲ್ ಆಗಿ ಏನ್ ಅರ್ಥ ಮಾಡ್ಕೊಳ್ತೀವಿ, ನಾನು ಇನ್ನೊಬ್ರು ವ್ಯಕ್ತಿಗಳ ಜೊತೆಗೆ ಮಾತಾಡ್ತಕ್ಕಂತಹದ್ನೇ ಕಮ್ಯುನಿಕೇಶನ್ ಅಂತ ಅಂತೀವಿ. ನಾವು ಕಮ್ಯುನಿಕೇಶನ್ ನ ಯಾವ ತರ ಮಾಡ್ತಾ ಇದೀವಿ, ಥ್ರೂ ನಮ್ಮ ಎಕ್ಸ್ಪ್ರೆಷನ್, ನಮ್ಮ ಎಕ್ಸ್ಪ್ರೆಷನ್, ನಮ್ಮ ಕಣ್ಣಾಗಿರ್ಬೋದು, ನಮ್ಮ ಕಿವಿಯ ಕೈಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಆ ಎಕ್ಸ್ಪ್ರೆಷನ್ ಅಲ್ಲೂ ಮಾಡ್ತಿರ್ತೀವಿ. ಹಿಂದಿನ ಕಾಲದಲ್ಲಿ ಮನುಷ್ಯ ತನ್ನ ಎಕ್ಸ್ಪ್ರೆಷನ್ ನ ಅದೇ ತರನೇ ಮಾಡ್ತಿದ್ದ. ಸೊ ಅದಾದ್ಮೇಲೆ ಏನಾಯ್ತು, ಅವನಿಗೆ ಮಾತಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಲ್ಯಾಂಗ್ವೇಜ್ ಬೆಳೀತು. ನಮ್ಮ ಫೀಲಿಂಗ್ಸ್ ನ ಏನೇ ಒಂದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಂದ್ರು ಒಂದು ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಮುಂದಾದ. ಅದಾದ್ಮೇಲೆ ಏನಾಯ್ತು, ಹೀಗೆ ಡೆವಲಪ್ ಆಯ್ತಾ ಬಂತು. ಮುಂದೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಹತ್ರ ಡೈರೆಕ್ಟ್ ಆಗಿ ಇರ್ತಿದ್ದ, ಡೈರೆಕ್ಟ್ ಆಗಿ ಮಾಡಿ ಎಕ್ಸ್ಪ್ರೆಸ್ ಮಾಡ್ಬೋದಾಗಿತ್ತು. ಬಟ್ ಒಬ್ಬ ವ್ಯಕ್ತಿ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಅಲ್ಲಿ ತುಂಬಾ ದೂರ ಇದ್ದಾಗ ಅಂತಂದಾಗ ಕಮ್ಯುನಿಕೇಶನ್ ಏನ್ ಮಾಡ್ಬೇಕಾಗಿತ್ತು, ಆ ಲ್ಯಾಂಗ್ವೇಜ್ ನ ಅವನು ವರ್ಡಿಂಗ್ಸ್ ಗೆ ಬರೆದು ಒಂದ್ರಲ್ಲಿ ಬರೆದು ಇನ್ನೊಂದ್ ಕಡೆ ಪತ್ರ ವ್ಯವಹಾರಗಳು ನಿಧಾನಕ್ಕೆ ಸ್ಟಾರ್ಟ್ ಆಗ್ತಾ ಹೋಯ್ತು. ಹೌದಲ್ವಾ, ಪತ್ರ ವ್ಯವಹಾರ ಸ್ಟಾರ್ಟ್ ಆಯ್ತು. ನಾವಿವತ್ತು ಎಷ್ಟು ಅಡ್ವಾನ್ಸ್ ಸಿಸ್ಟಮ್ ಅಲ್ಲಿ ಇದೀವಿ ಅಂತಂದ್ರೆ, ಯಾವ್ದೋ ಮೂಲೆಯಲ್ಲಿ ಹೋಗಿ ರಿಮೋಟ್ ಏರಿಯಾದಲ್ಲೂ ಇದ್ರೂ ಪರವಾಗಿಲ್ಲ, ಮನೆಗೆ ಒಂದ್ಸಲ ಒಂದು ಮೊಬೈಲ್ ನಾನು ಒಂದು ಕಾಲ್ ಮಾಡಿ ಹೇಳ್ಬಿಟ್ರೆ ನಾವ್ ಇಂಥ ಟೈಮಲ್ಲಿ ಬರ್ತೀವಿ ಅಂತಂದ್ರೆ ಮನೆಯಲ್ಲಿ ಕಂಪ್ಲೀಟ್ ಆಗಿ ಧೈರ್ಯ ಇಟ್ಕೊಂಡಿರ್ತಾರೆ. ಸೊ ಕಮ್ಯುನಿಕೇಶನ್ ಅಂತ ಅನ್ನೋದು ತುಂಬಾ ಅಡ್ವಾನ್ಸ್ ಸಿಸ್ಟಮ್ ಅಲ್ಲಿ ನಾವ್ ಇವತ್ತು ಇದೀವಿ. ಸೊ ಅದ್ ಏನ್ ಬೆಳೆದು ಬಂತು ಅಂತ ಅಂದ್ಬಿಟ್ಟು ಹೇಳಿದೀನಿ ನಾನು ಈಗಾಗ್ಲೇ. ಕಮ್ಯುನಿಕೇಶನ್ ಅಂತಂದ್ರೆ ಏನು, ಈಗಾಗ್ಲೇ ಹೇಳಿದೀನಿ. ಕಮ್ಯುನಿಕೇಶನ್ ಅಂತಂದ್ರೆ ಸಂವಹನ ಸೇವೆ. ಏನು ಸಂವಹನ ಸೇವೆ ಅಂತಂದ್ರೆ ಇನ್ಫಾರ್ಮೇಶನ್ ನ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ಮೂವ್ ಮಾಡ್ತಕ್ಕಂತಹದ್ದ, ಸಾಗಿಸ್ತಕ್ಕಂತಹದ್ನ ಸಂವಹನ ಸೇವೆ ಅಂತ ಕರೀತಾರೆ.
ಸೊ ಹಾಗಾದ್ರೆ ಕಮ್ಯುನಿಕೇಶನ್ ಸರ್ವಿಸ್ ಅಂತಂದ್ರೆ ಏನು ಅನ್ನೋದನ್ನ ಫಸ್ಟ್ ಮೀನಿಂಗ್ ನೋಡೋಣ. Communication services refer to the system and technology that enable the exchange of information between individual, organization or devices. ಏನ್ ಹೇಳ್ತಾ ಇದ್ದಾರೆ, ಕಮ್ಯುನಿಕೇಶನ್ ಅಂತ ಅನ್ನಕ್ಕಂತಹದ ಸರ್ವಿಸು ಅದೊಂದು ಸಿಸ್ಟಮ್ ಅಂತಂದ್ರೆ ಏನು, ಇದೊಂದು ವ್ಯವಸ್ಥೆ ಹಾಗೆ ಟೆಕ್ನಾಲಜಿ ಅಂತಂದ್ರೆ ಏನು, ತಂತ್ರಜ್ಞಾನ. That ಅದು enable the exchange of information between individuals, organization, devices. ಏನ್ ಹೇಳ್ತಾ ಇದ್ರೆ, ಕಮ್ಯುನಿಕೇಶನ್ ಸರ್ವಿಸ್ ಅನ್ನೋಂತಹದ್ದು ಒಂದು ಸಿಸ್ಟಮ್ ಇಸ್ ನಥಿಂಗ್ ಬಟ್ ವ್ಯವಸ್ಥೆ. ಆ ವ್ಯವಸ್ಥೆ ಮತ್ತೆ ಟೆಕ್ನಾಲಜಿ, ಅದು ತಂತ್ರಜ್ಞಾನ, ಅದು ಏನ್ ಮಾಡ್ತಿದೆ ಅಂತಂದ್ರೆ ಒಂದು ಇನ್ಫಾರ್ಮೇಶನ್ ನ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಇನ್ಫಾರ್ಮೇಶನ್ ಆಗ್ಲಿ, ಒಂದು ಬಿಸ್ನೆಸ್ ಇಂದ ಮತ್ತೊಂದು ಬಿಸ್ನೆಸ್ ಗೆ ಇನ್ಫಾರ್ಮೇಶನ್ ಆಗಿರ್ಲಿ, ಒಂದು ಡಿವೈಸ್ ಇಂದ ಮತ್ತೊಂದು ಡಿವೈಸ್ ಗೆ ಇನ್ಫಾರ್ಮೇಶನ್ ಗಳನ್ನ ಪಾಸ್ ಮಾಡೋದಾಗಿರ್ಲಿ, ಆ ಕೆಲಸವನ್ನ ಮಾಡುವಂತಹದ್ದೇ ಕಮ್ಯುನಿಕೇಶನ್ ಸರ್ವಿಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಿಮ್ಗೆ ಮೀನಿಂಗ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಗೆ 2 marks ಏನಾದ್ರು ಕ್ವಶನ್ ಕೇಳಿದ್ರು ಅಥವಾ 1 word ಗೆ ಕೇಳಿದ್ರು ಅಂತಂದ್ರೆ ನೀವು ಇದನ್ನ ಬರೀಬೇಕಾಗುತ್ತೆ. ಕಮ್ಯುನಿಕೇಶನ್ ಸರ್ವಿಸಸ್ ರೆಫರ್ ಟು ದ ಸಿಸ್ಟಮ್ ಅಂಡ್ ಟೆಕ್ನಾಲಜಿ ದಟ್ ಎನೇಬಲ್ ದ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಬಿಟ್ವೀನ್ ಇಂಡಿವಿಜುವಲ್, ಆರ್ಗನೈಸೇಷನ್ ಆರ್ ಡಿವೈಸಸ್ ಅಂತ ಬರೋದ್ರೆ ನಿಮ್ಗೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಕಮ್ಯುನಿಕೇಶನ್ ಸರ್ವಿಸಸ್, ಸಂವಹನ ಸೇವೆಯ ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆಗಳು ಏನು ಅನ್ನೋದನ್ನ ನೋಡೋಣ. Communication services are helpful to business for establishing links with the outside world via ಯಾವುದು supplier, customer, competitor. ಏನ್ ಹೇಳ್ತಾ ಇದಾರೆ, ಈಗ ಇದು ಕಮ್ಯುನಿಕೇಶನ್ ಸರ್ವಿಸಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆನ್ಸ್ ನ ಹೇಳ್ತಾ ಇದಾರೆ. ಕಮ್ಯುನಿಕೇಶನ್ ಸರ್ವಿಸಸ್ ಹೆಲ್ಪ್ ಮಾಡುತ್ತೆ, ಯಾವ ಬಿಸ್ನೆಸ್ ಗಳಿಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತಂತಂದ್ರೆ, ಯಾವುದೋ ಒಂದು ಐಟಮ್ ನ ಅಥವಾ ಏನೋ ಒಂದು ಇನ್ಫಾರ್ಮೇಶನ್ ನ ಪಾಸ್ ಮಾಡ್ಬೇಕಾಗತ್ತೆ. ಈಗ ಸಪ್ಲೈಯರ್ ಏನ್ ಮಾಡ್ತಾನೆ, ಒಂದು ಐಟಮ್ ನ ಅವನ ಗೋಡೌನ್ ಇಂದ ಅಥವಾ ಅವನ ಸ್ಟೋರ್ ಇಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾ ಇರ್ತಾನೆ. ಸೊ ಅವನು ಇನ್ಫಾರ್ಮೇಶನ್ ನ ಇಂಥ ದಿನ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಯಾರು ರಿಸೀವರ್ ಗೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರೆ ತಾನೇನೆ ಅವನಿಗೆ ಗೊತ್ತಾಗೋದು. ಅವನಿಗೆ ಶೇರ್ ಮಾಡಿದ್ರೆ ಅವ್ನಿಗೆ ಹೇಗೆ ಗೊತ್ತಾಗಕ್ ಸಾಧ್ಯ? ಅಥವಾ ನಿಮ್ ಬಿಸ್ನೆಸ್ ಅಂತ ಅನ್ಕೊಳ್ಳಿ, ನೀವೊಂದು ಐಟಮ್ ನ ಬೇರೆಯವ್ರಿಗೆ ಮಾರ್ತಾ ಇದ್ದೀರಾ. ಸೊ ತುಂಬಾ ಲಾರ್ಜ್ ಬಲ್ಕ್ ಅಲ್ಲಿ ಏನೋ ಐಟಮ್ ನ ನಿಮ್ ಕಡೆಯಿಂದ ಅವ್ರಿಗೆ ಮಾರ್ತಾ ಇದ್ದೀರಾ ಅಂತಂದ್ರೆ ಡೆಲಿವರಿ ಮಾಡ್ಕೊಳ್ತಕ್ಕಂತಹವ್ರಿಗೆ ಯಾವಾಗ ಬರುತ್ತೆ ಅಂತ ಗೊತ್ತಾಗ್ಬೇಕಾನೆ. ಗೊತ್ತಾಗದೇ ಇದ್ರೆ ಅವ್ರು ಮಾಡ್ಕೊಳಿಕ್ ಸಾಧ್ಯನಾ? ಅವ್ರು ಏನಾದ್ರು ಅವತ್ತ ರಜೆ ಹಾಕ್ಬಿಟ್ಟಿದ್ರೆ. ಸೊ ಹಾಗೆ ಏನಾಗುತ್ತೆ ಅಂತಂದ್ರೆ ಕಮ್ಯುನಿಕೇಶನ್ ಸರ್ವಿಸಸ್ ಅಂತ ಅನ್ನೋದು ಬಿಸ್ನೆಸ್ ಅಲ್ಲಿ ನಡೀತಕ್ಕಂತಹ ಆಕ್ಟಿವಿಟಿಗಳು. ಅದರಲ್ಲಿ ಕಸ್ಟಮರ್ಸ್ಗಾಗ್ಲಿ, ಸಪ್ಲೈಯರ್ಗಾಗ್ಲಿ, ಕಾಂಪಿಟೇಟರ್ಗಾಗ್ಲಿ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಕ್ಕಂತಹದ್ನೇ ಕಮ್ಯುನಿಕೇಶನ್ ಸರ್ವಿಸಸ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಏನು ಇಂಪಾರ್ಟೆನ್ಸ್ ಆಗಿತ್ತು. ಹಾಗಾದ್ರೆ ಸೆಕೆಂಡ್ ಇಂಪಾರ್ಟೆನ್ಸ್ ಏನು? ಕಮ್ಯುನಿಕೇಶನ್ ಸರ್ವಿಸಸ್ ಹೆಲ್ಪ್ ಬಿಸ್ನೆಸ್ ಕನ್ಸರ್ನ್ ಟು ಎಕ್ಸ್ಚೇಂಜ್ ಇನ್ಫಾರ್ಮೇಶನ್ ವಿತ್ ಅದರ್ಸ್. ಏನ್ ಮಾಡುತ್ತೆ ಬಿಸ್ನೆಸ್ ಸರ್ವಿಸಸ್, ಕಮ್ಯುನಿಕೇಶನ್ ಸರ್ವಿಸಸ್ ಬಿಸ್ನೆಸ್ ನಲ್ಲಿ ನಡೀತಕ್ಕಂತಹ ಆಕ್ಟಿವಿಟಿಗಳನ್ನ ಒಬ್ರಿಂದ ಮತ್ತೊಬ್ಬರಿಗೆ ಶೇರ್ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಈಗ ನಾವೇನಂತಂದ್ರೆ ನಾವು ಫೋನ್ ಮೂಲಕ ನಮ್ಮ ಫ್ರೆಂಡ್ಸ್ ಗಳ ಜೊತೆನೋ ಅಥವಾ ಫ್ಯಾಮಿಲಿ ಜೊತೆನೋ ಮಾತಾಡ್ಬೇಕು ಅಂತಂದ್ರೆ ಹೇಗೆ ಮಾತಾಡ್ತೀವಿ? ಕಮ್ಯುನಿಕೇಶನ್ ಮೂಲಕ. ಅದೇ ತರನೇ ಬಿಸ್ನೆಸ್ ಕೂಡ ಇನ್ಫಾರ್ಮೇಶನ್ ನ ಶೇರ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನಮ್ಗೆ ಕಮ್ಯುನಿಕೇಶನ್ ಅಲ್ಲಿ ಇರ್ತಕ್ಕಂತಹ ಬೇರೆ ಡಿಫ್ರೆಂಟ್ ಮೋಡ್ಸ್ ಗಳು ಯಾವ್ದು ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸಿ ಗೈಸ್, ನಾನು ಅರ್ಲಿಯರ್ ಸ್ಟೇಜ್ ಅಲ್ಲಿ ಹೇಳಿದ್ದೆ, ವ್ಯಕ್ತಿ ಅಂದ್ರೆ ಅಥವಾ ಮನುಷ್ಯ ಮಾತಾಡೋದು, ಬರೆಯೋದು ಎಲ್ಲವನ್ನ ಕಲ್ತಾದ್ಮೇಲೆ ದೂರದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಆತ ಏನ್ ಮಾಡ್ತಿದ್ದ? ಪೋಸ್ಟಲ್ ಸರ್ವಿಸ್ ನ ಯೂಸ್ ಮಾಡ್ತಾ ಇದ್ದ. ಪೋಸ್ಟಲ್ ಅಂತಂದ್ರೆ ಇದೇನು? ಪೋಸ್ಟಲ್ ಇಸ್ ನಥಿಂಗ್ ಬಟ್ ಅಂಚೆ ಸೇವೆ. ಅಂಚೆ ಸೇವೆ ಏನ್ ಅಂಚೆ ಸೇವೆ ಅಂತಂದ್ರೆ ಲೆಟರ್ ಗಳನ್ನ ಬರೆದು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ತಕ್ಕಂತಹ ಕೆಲಸವನ್ನೇ ಅಂಚೆಯಲ್ಲಿ ನಮ್ಗೆ ಮೇನ್ ಆಗಿ ಇವತ್ತು ನೀವಿರ್ತಕ್ಕಂತಹ ಎರದಲ್ಲಿ ನೀವು ಯಾರಿಗೆ ಯಾವುದೇ ರೀತಿಯಾದಂತಹ ಲೆಟರ್ ಗಳನ್ನ ನೀವು ಬರೀದೇ ಇರ್ಬೋದು. ನಿಮ್ಮ ರಿಲೇಟಿವ್ಸ್ ಬೇರೆ ಡಿಸ್ಟಿಕ್ ಅಲ್ಲೇ ಇರ್ಬೋದು ಅಥವಾ ಬೇರೆ ಸ್ಟೇಟ್ ಅಲ್ಲೇ ಇರ್ಬೋದು. ನಿಮ್ಗೆ ಇವತ್ತು ಲೆಟರ್ ನ ಬರೆದು ಅಭ್ಯಾಸನೇ ಇರೋದಿಲ್ಲ ಅಥವಾ ಗೊತ್ತೇ ಇರೋದಿಲ್ಲ. ಏನಕ್ಕೆ ಅಂತಂದ್ರೆ ನೀವ್ ಏನೇ ಇನ್ಫಾರ್ಮೇಶನ್ ಬೇಕು ಕೇಳ್ಕೊಳ್ಬೇಕು ಅಂತಂದ್ರೆ ನೀವು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ 2 ನಿಮಿಷದಲ್ಲಿ ಕೇಳ್ಬಿಡ್ತೀರಾ. ಅದೇನೆ ಒಂದ್ ಲೆಟರ್ ಅನ್ನ ಕಳಿಸ್ಬೇಕು ಅಂತಂದ್ರೆ ಎಷ್ಟಾಗತ್ತೆ? ನೀವು ಸ್ಪೀಡ್ ಪೋಸ್ಟ್ ಏನ್ ಮಾಡ್ತೀನಿ ಅಂತಂದ್ರು ಹೋಗಿ ರೀಚ್ ಆಗೋಷ್ಟೊಳಗೆ ಆ ಇನ್ಫಾರ್ಮೇಶನ್ 2-3 ದಿನ ಕಳ್ದೋಗ್ಬಿಟ್ಟಿರುತ್ತೆ. ಹಾಗಾಗಿ ಇವತ್ತು ನಮ್ದು ತುಂಬಾ ಸ್ಪೀಡ್ ಆಗ್ಬಿಟ್ಟಿದೆ ಕಮ್ಯುನಿಕೇಶನ್ ಸರ್ವಿಸ್ ಅಂತ ಅನ್ನೋದು. ಮುಂಚೆ ಯಾವ್ಯಾವ ತರ ಸಿಸ್ಟಮ್ ಇತ್ತು, ಇವತ್ತು ಕೂಡ ಅಫಿಷಿಯಲ್ ಏನು ಇನ್ಫಾರ್ಮೇಶನ್ ಶೇರ್ ಆಗ್ಬೇಕು ಅಂತಂದ್ರೆ
ಥ್ರೂ ಪೋಸ್ಟಲ್ ಅಲ್ಲೇ ಆಗೋದು. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಪೋಸ್ಟಲ್ ಸರ್ವಿಸಸ್ ಅಂತಂದ್ರೆ ಏನು, ಅಂಚೆ ಸೇವೆಗಳು ಅಂತಂದ್ರೆ ಏನು? ಎ ಪೋಸ್ಟಲ್ ಸರ್ವಿಸ್ ಇಸ್ ಎ ಸಿಸ್ಟಮ್ ಯೂಸ್ಡ್ ಟು ಸೆಂಡ್ ಮೇಲ್. ಮೇಲ್ ಇಸ್ ನಥಿಂಗ್ ಬಟ್ ಲೆಟರ್ ಅಂಡ್ ಪ್ಯಾಕೇಜಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಏನ್ ಹೇಳ್ತಾ ಇದ್ರೆ, ಈ ಅಂಚೆ ಸೇವೆಗಳು ಏನ್ ಮಾಡುತ್ತೆ ಅಂತಂದ್ರೆ ವಿಷಯಗಳ ಇದೊಂದು ಸಿಸ್ಟಮ್ ಅಂತಂದ್ರೇನು ಆಗ್ಲೇ ಹೇಳಿದೀನಿ, ವ್ಯವಸ್ಥೆ. ಬರ್ಕಳಿ, ಅಂಚೆ ಅಂತಕ್ಕಂತಹದ್ದು, ಅಂಚೆ ಸೇವೆ ಅನ್ನೋದು ಅದೊಂದು ಸಿಸ್ಟಮ್, ಅದೊಂದು ವ್ಯವಸ್ಥೆ. ಅದು ಏನ್ ಮಾಡುತ್ತೆ ಅಂತಂದ್ರೆ ಇನ್ಫಾರ್ಮೇಶನ್ ನ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ, ಬರೀ ಇನ್ಫಾರ್ಮೇಶನ್ ಅಷ್ಟೇ ಅಲ್ಲ, ಏನಾದ್ರೂ ಪ್ಯಾಕೇಜಸ್ ಇತ್ತು, ಐಟಮ್ ಇತ್ತು ಅಂತಂದ್ರೆ ಅದನ್ನ ಒಂದ್ ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ಅದು ಸಾಗಿಸುತ್ತೆ. ಅದನ್ನ ಏನಂತ ಹೇಳ್ತಾರೆ, ಅದನ್ನ ಪೋಸ್ಟಲ್ ಸರ್ವಿಸಸ್, ಅಂಚೆ ಸೇವೆ ಅಂತ ಕರೀತಾರೆ ಅಂತ ಅನ್ನೋದು ನಿಮ್ಗೆ ಮೀನಿಂಗ್ ಅರ್ಥ ಆಯ್ತು. ಹಾಗಾದ್ರೆ ಈ ಪೋಸ್ಟಲ್ ಸರ್ವಿಸ್ ಅಲ್ಲಿ ಸಿಗ್ತಕ್ಕಂತಹ ಫೆಸಿಲಿಟೀಸ್ ಗಳು ಯಾವ್ಯಾವ್ದು, ಅಲ್ಲಿ ಇರ್ತಕ್ಕಂತಹ ಕಸ್ಟಮರ್ಸ್ ಗಳು ಏನೇನನ್ನ ಯೂಸ್ ಮಾಡ್ಬೋದು, ಜನ ಯಾವ್ಯಾವ ಪರ್ಪಸ್ಗೆ ಪೋಸ್ಟ್ ಆಫೀಸ್ ನ ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಪೋಸ್ಟ್ ಆಫೀಸ್ ಅಲ್ಲಿ ಸಿಗ್ತಕ್ಕಂತಹ ಫೆಸಿಲಿಟೀಸ್ ಗಳು ಏನು ಅಂತ ಅಂದ್ಬಿಟ್ಟು, ಮೊದಲನೇದು ಫೈನಾನ್ಷಿಯಲ್ ಫೆಸಿಲಿಟೀಸ್. ಏನು ಫೈನಾನ್ಷಿಯಲ್ ಫೆಸಿಲಿಟೀಸ್ ಅಂತಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಸೇವೆಗಳು ಯಾವ್ಯಾವ್ದು ಅಂತ ಅಂದ್ಬಿಟ್ಟು ನೋಡೋಣ. ಹಣಕಾಸಿಗೆ ಸಂಬಂಧಪಟ್ಟಂಗೆ ಅಂತ ನಿಮ್ಗೆ ಗೊತ್ತಿರ್ಬೋದು ಗೈಸ್, ನಿಮ್ಮ ಪೇರೆಂಟ್ಸ್ ಗಳು ಒಂದೊಂದ್ಸಲ ಏನು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ನ ಓಪನ್ ಮಾಡಿಸಿರ್ತಾರೆ, ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿಸಿರ್ತಾರೆ. ಅದ್ರ ಮೂಲಕ PPF ಅಮೌಂಟ್ ನ ಪೇ ಮಾಡೋದಾಗಿರ್ಬೋದು, ಅಥವಾ ಯೂಶಲಿ ಪೋಸ್ಟ್ ಆಫೀಸ್ ಅಲ್ಲಿ RD ಕಟ್ತೀನಿ ಅಂತ ಅಂದ್ಬಿಟ್ಟು ಎಸ್ಪೆಷಲಿ ಹೇಳ್ತಾ ಇರ್ತಾರೆ, RD ಕಟ್ಟೋದಾಗಿರ್ಬೋದು. ಹಾಗೇನೆ ಬೇರೆ ಬೇರೆ ಸ್ಕೀಮ್ಸ್ ಗಳು ಬರ್ತಾ ಹೋಗುತ್ತೆ. ಆ ಫೈನಾನ್ಷಿಯಲ್ ರಿಲೇಟೆಡ್ ಸರ್ವಿಸಸ್ ಗಳು ಕೂಡ ಪೋಸ್ಟ್ ಆಫೀಸ್ ಅಲ್ಲಿ ಕೊಡುತ್ತೆ. ಈಗ ಬ್ಯಾಂಕ್ ಅಲ್ಲಿ ಹೋಗಿ ನೀವು ಹೇಗೆ ಕ್ಯಾಶ್ ನ ಡೆಪಾಸಿಟ್ ಮಾಡ್ತೀರಾ, ಹೇಗೆ ಅಕೌಂಟ್ ನ ಓಪನ್ ಮಾಡಿಸ್ತೀರಾ, ಹೇಗೆ ಅಮೌಂಟ್ ನ ವಿತ್ಡ್ರಾ ಮಾಡ್ತೀರಾ, ಅದೇ ತರನೇ ಪೋಸ್ಟ್ ಆಫೀಸ್ ಅಲ್ಲೂ ಮಾಡಬಹುದಾಗಿದೆ. ನೀವು ಸಪೋಸ್ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಐಡಿಯಾ ಸಿಗ್ಬೇಕು ಅಂತಂದ್ರೆ ನೀವು ಒಂದ್ಸಲ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ದು ಒಂದು ಅಕೌಂಟ್ ನ ಓಪನ್ ಮಾಡಿಸಿ, SBI ಅಕೌಂಟ್ ನ ಓಪನ್ ಮಾಡಿಸಿ, ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ಇಸ್ಕೊಂಡು ಒಂದು ಪೋಸ್ಟ್ ಆಫೀಸ್ ಅಲ್ಲಿ, ಈಗ ಬ್ಯಾಂಕ್ ಅಲ್ಲಿ ಹೇಗೆ ನೀವು ಅಕೌಂಟ್ ನ ಓಪನ್ ಮಾಡ್ತೀರಾ ಅದೇ ತರನೇ ಒಂದು ಅಕೌಂಟ್ ನ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಓಪನ್ ಮಾಡಿಸಿ. ಸೊ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಯಾಕಂತಂದ್ರೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಇರಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗೆ ಅಲ್ಲಿ ಹೇಗೆಲ್ಲ ಆಕ್ಟಿವಿಟಿ ನಡೆಯುತ್ತೆ ಅನ್ನೋದು ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಓಕೆನಾ? ಪೋಸ್ಟ್ ಆಫೀಸ್ ಅಲ್ಲಿ ಸಿಗ್ತಕ್ಕಂತಹ ಫೆಸಿಲಿಟೀಸ್ ಗಳಲ್ಲಿ ನಾವು ಫೈನಾನ್ಷಿಯಲ್, ಹಣಕಾಸಿಗೆ ಸಂಬಂಧಪಟ್ಟಂತಹ ಫೆಸಿಲಿಟಿಗಳನ್ನ ನೋಡಿದ್ದು. ಅಲ್ಲಿ ಏನೇನ್ ಸಿಗುತ್ತೆ ಅಂತಂದ್ರೆ ಫೆಸಿಲಿಟೀಸ್, ಸೇವಿಂಗ್ ಸ್ಕೀಮ್ ಲೈಕ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತಕ್ಕಂಥದ್ದು ಪೇಮೆಂಟ್ ಇದೆ. ಅದು ಪ್ರತಿ ಮಂತ್ವೇ ಅಪ್ ಟು 15 ಇಯರ್ಸ್ ಅಥವಾ 20 ಇಯರ್ಸ್ ತನಕ ಅಮೌಂಟ್ ನ ಪೇಮೆಂಟ್ ಅಂತ ಆಗಿರುತ್ತೆ. ಅದನ್ನ ಅಟ್ ದ ಎಂಡ್ ಆಫ್ ದ ಇಯರ್ ಅಂತಂದ್ರೆ 15 ಮೆಚುರಿಟಿ 15 ವರ್ಷ ಆದ್ಮೇಲೆ ಅಥವಾ 20 ವರ್ಷ ಆದ್ಮೇಲೆ ತಗೊಳ್ತೀನಿ ಅಂತಂದಾಗ ಅಮೌಂಟ್ ನಿಮ್ಗೆ ವಿತ್ ಇಂಟ್ರೆಸ್ಟ್ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಆ ತರದನ್ನ PPF ಸರ್ವಿಸ್ ಅಂತ ಅಂತಾರೆ. ಆಮೇಲೆ ಕಿಸಾನ್ ವಿಕಾಸ್ ಪತ್ರ, ಇದು ರೈತರಿಗೋಸ್ಕರ ಇರತಕ್ಕಂತಹ ಒಂದು ಸ್ಕೀಮ್ ಆಗಿದೆ. ನೀವು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ ಡೀಟೇಲ್ ಆಗಿ ಬೇಕು ಅಂತಂದ್ರೆ ಬ್ಯಾಂಕ್ ಅನ್ನ ವಿಸಿಟ್ ಮಾಡಿ. ನಾನು ಚಾಪ್ಟರ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಮೇನ್ ಆಗಿ ಏನೇನ್ ಬೇಕೋ ಅವನ್ನೆಲ್ಲ ಹೇಳ್ತಿದ್ದೀನಿ. ಬ್ಯಾಂಕಿಂಗ್ ಪೋಸ್ಟ್ ಆಫೀಸ್ ಅಲ್ಲಿ ಕೊಡ್ತಕ್ಕಂತಹ ಸರ್ವಿಸ್ ಗಳನ್ನ ನೋಡ್ತಿದ್ದು PPF ಕೊಡ್ತಾರೆ. ಕಿಸಾನ್ ವಿಕಾಸ್ ಪತ್ರ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಸ್ಕೀಮ್ ಇದೆ, ಅದನ್ನ ಕೊಡ್ತಾರೆ ರೈತರಿಗೋಸ್ಕರ ಅಂತ ಅಂದ್ಬಿಟ್ಟು. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಗಳನ್ನ ಕೊಡ್ತಾರೆ. ಏನು ನ್ಯಾಷನಲ್ ಸೇವಿಂಗ್ಸ್ ನೀವು ಒಟ್ಟಿಗೆ ಒಂದು ಅಮೌಂಟ್ ಇತ್ತು ಅಂತಂದ್ರೆ ಅದನ್ನ NSC ನ ನೀವು ತಗೊಳ್ತೀನಿ ಅಂತಂದ್ರೆ ಒಂದು ಸರ್ಟಿಫಿಕೇಟ್ ನ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಮೆಚೂರ್ ಆದ್ಮೇಲೆ ನೀವು ಅಮೌಂಟ್ ಕೊಟ್ರೆ ನಿಮಗೆ ಲಂಸಮ್ ಅಲ್ಲಿ ಅಮೌಂಟ್ ಸಿಗ್ತಾ ಹೋಗುತ್ತೆ. ಅದನ್ನ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತ ಅಂತಾರೆ. ಹಾಗೆ ಇದಕ್ಕೆಲ್ಲ ಇನ್ನೂ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದನ್ನ ಕ್ಲೈಮ್ ಮಾಡ್ಕೊಳ್ಬಹುದಾಗಿದೆ. ಓಕೆನಾ? ದೇ ಆಲ್ಸೋ ಪರ್ಫಾರ್ಮ್ ನಾರ್ಮಲ್ ರಿಟೇಲ್ ಬ್ಯಾಂಕಿಂಗ್ ಫಂಕ್ಷನ್ಸ್ ಆಫ್ ಮಂತ್ಲಿ ಇನ್ಕಮ್ ಸ್ಕೀಮ್, ರೆಕರಿಂಗ್ ಡೆಪಾಸಿಟ್, ಸೇವಿಂಗ್ಸ್ ಅಕೌಂಟ್, ಟೈಮ್ ಡೆಪಾಸಿಟ್ ಅಂಡ್ ಮನಿ ಆರ್ಡರ್ ಫೆಸಿಲಿಟೀಸ್. ಏನ್ ಹೇಳ್ತಾ ಇದ್ರೆ, ಹೇಗೆ ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಿಸಿ ಕ್ಯಾಶ್ ಡೆಪಾಸಿಟ್ ಮಾಡಿ ಕ್ಯಾಶ್ ವಿತ್ಡ್ರಾ ಮಾಡಬಹುದು, ಫೆಸಿಲಿಟಿಗಳನ್ನ ಬ್ಯಾಂಕ್ ಅಲ್ಲಿ ಹೇಗೆ ತರ್ತೀರಾ ಅದೇ ತರದ ಫೆಸಿಲಿಟೀಸ್ ಗಳು ಪೋಸ್ಟ್ ಆಫೀಸ್ ಅಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಗಳು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಮೊದಲನೇದು ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ನಿಮ್ಗೆ ಅರ್ಥ ಆಯ್ತು. ಈಗ ನೆಕ್ಸ್ಟ್ ಸರ್ವಿಸಸ್ ಮೇಲ್ ಫೆಸಿಲಿಟೀಸ್. ಮೇಲ್ ಫೆಸಿಲಿಟೀಸ್ ಅಂತಂದ್ರೆ ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಏನೇನನ್ನ ಕೊಡುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಮೇಲ್ ಫೆಸಿಲಿಟಿ ಅಂತಂದ್ರೆ ಪತ್ರ ಅನ್ನೋದು ಗೊತ್ತು. ಮೇಲ್ ಸರ್ವಿಸಸ್ ಕನ್ಸಿಸ್ಟ್ ಆಫ್, ಅದರಲ್ಲಿ ಏನೇನ್ ಕನ್ಸಿಸ್ಟ್ ಆಗಿದೆ ಅಂತಂದ್ರೆ ಪಾರ್ಸಲ್ ಫೆಸಿಲಿಟೀಸ್. ಒಂದ್ ಏನಾರು ಐಟಮ್ ಇತ್ತು ಅಂತಂದ್ರೆ ಆ ಐಟಮ್ ನ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಗೆ ಕಳಿಸ್ಕೊಡುವಂತಹದ್ದಾಗಿರೋದು. ಟ್ರಾನ್ಸ್ಮಿಷನ್ ಆಫ್ ಆರ್ಟಿಕಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಐಟಮ್ ಕಳ್ಸೋದಾಗಿರ್ಬೋದು. ಹಾಗೆ ಇನ್ಶೂರೆನ್ಸ್ ಫೆಸಿಲಿಟಿ. ಏನ್ ಇನ್ಶೂರೆನ್ಸ್ ಅಂತಂದ್ರೆ ನಾವು ಲಾಸ್ಟ್ ಅಲ್ಲಿ ಕಲ್ತಿದ್ವಿ. ಇನ್ಶೂರೆನ್ಸ್ ಅಂದ್ರೆ ವಿಮೆ ಸ್ಕೀಮ್ಗಳು, ಪಾಲಿಸಿಗಳು.
ಡಿಫ್ರೆಂಟ್ ಪಾಲಿಸಿ. ಈಗ ನೀವು LIC ಹೇಗೆ ತಗೊಳ್ತೀರಾ ಅಥವಾ HDFC ಲೈಫ್ ಅಲ್ಲಿ ಹೇಗೆ ಪ್ಲಾನ್ ಗಳನ್ನ ತಗೊಳ್ತಾ ಹೋಗ್ತೀರಾ, ಅದೇ ತರನೇ ಪೋಸ್ಟ್ ಆಫೀಸ್ ಅಲ್ಲೂ ಕೂಡ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದೆ. ಪ್ರೊವೈಡ್ ಇನ್ಶೂರೆನ್ಸ್ ಓವರ್ ಆಲ್ ಫಾರ್ ಆಲ್ ರಿಸ್ಕ್ ಇನ್ ದ ಕೋರ್ಸ್ ಆಫ್ ಟ್ರಾನ್ಸ್ಮಿರಬಲ್ ಬೈ ಟ್ರಾನ್ಸ್ಮಿಷನ್ ಬೈ ಪೋಸ್ಟ್ ಬೈ ಏನಂತಂದ್ರೆ ಅಲ್ಲೂ ಬಹಳಷ್ಟು ಪೋಸ್ಟ್ ಆಫೀಸ್ ಅಲ್ಲೂ ಕೂಡ ಇನ್ಶೂರೆನ್ಸ್ ಸ್ಕೀಮ್ ಗಳಿದೆ. ಆ ಇನ್ಶೂರೆನ್ಸ್ ಸ್ಕೀಮ್ ಗಳನ್ನ ಯುಟಿಲೈಸ್ ಮಾಡ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ ಇದಾರೆ. ಸೊ ನಿಮ್ಗೆ ಪೋಸ್ಟಲ್ ಸರ್ವಿಸಸ್ ಅಂತಂದ್ರೇನು, ಅದ್ರಲ್ಲಿ ಬರ್ತಕ್ಕಂತಹ ಸರ್ವಿಸ್ ಗಳು, ಫೈನಾನ್ಷಿಯಲ್ ಸರ್ವಿಸಸ್ ಗಳು ಯಾವ್ದು, ಮತ್ತೆ ಮೇಲ್ ಫಂಕ್ಷನ್ ಹಾಗೇನೆ ಬೇರೆ ಬೇರೆ ಯಾವ್ದು ಅಂತ ಗೊತ್ತಾಯ್ತು. ಇದನ್ನ ಬಿಟ್ಟು ಇನ್ನಷ್ಟು ಕೆಲಸಗಳನ್ನ ಮಾಡುತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ವರ್ಕ್ ಗಳು. ಅದು ಏನಂತ ನೋಡ್ತಾ ಹೋಗೋಣ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಲ್ಸೋ ಆಫರ್ಸ್ ಅಲೈಡ್ ಫೆಸಿಲಿಟೀಸ್ ಆಫ್ ದ ಫಾಲೋಯಿಂಗ್ ಟೈಪ್ಸ್. ಏನ್ ಹೇಳ್ತಾ ಇದೆ, ಪೋಸ್ಟ್ ಆಫೀಸು ಬರೀ ಫೈನಾನ್ಷಿಯಲ್ ಸೆಕ್ಯೂರಿಟಿ ಮೇಲ್ ಫೆಸಿಲಿಟಿ ಅಷ್ಟೇ ಅಲ್ಲ, ಅದನ್ನ ಬಿಟ್ಟು ಮಿಕ್ಕಂತ ಇನ್ನೂ ಒಂದಷ್ಟು ಸೇವೆಗಳನ್ನ ಅದು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ರೆ. ಏನು ಅಲೈಡ್ ಅಂತಂದ್ರೆ, ಅಲೈಡ್ ಅಂತಂದ್ರೆ ಒಟ್ಟಿಗೆ ಅಥವಾ ಒಟ್ಟಿಗೆ ಒಗ್ಗೂಡಿ ಅಥವಾ ಮೈತ್ರಿಯಾಗಿ ಬಹಳಷ್ಟು ಬೇರೆ ಬೇರೆ ಸರ್ವಿಸಸ್ ಗಳನ್ನ ಕೊಡ್ತಾ ಇದೆ. ಅದನ್ನ ಏನೇನು ಅಂತ 1 by 1 ಹೇಳ್ತಾ ಹೋಗೋಣ. ಗ್ರೀಟಿಂಗ್ ಪೋಸ್ಟ್ ಕಾರ್ಡ್ ಗಳನ್ನ ಕಳಿಸ್ಕೊಡ ಅಂತದ್ದಾಗಿದ್ದು, ಇನ್ಫಾರ್ಮೇಶನ್ ನ ಶೇರ್ ಮಾಡಬಹುದಾಗಿರ್ಬೋದಾಗಿತ್ತು, ಅದನ್ನ ಮಾಡುತ್ತೆ ಅಂತ ಅಂದ್ಬಿಟ್ಟು. ಮೀಡಿಯಾ ಪೋಸ್ಟ್ ಅಂತಂದ್ರೆ ನೀವು ಕೆಲವು ಸಲ ಪೋಸ್ಟ್ ಆಫೀಸ್ ಮುಂದೆ ಹೋದಾಗ ಯಾವ್ದಾದ್ರು ಬೋರ್ಡ್ ಗಳಿತ್ತು, ಬೋರ್ಡ್ ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕಿರ್ಬೋದು, ಅಂತ ಸರ್ವಿಸ್ ನ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂಡ್ ಇನ್ನೋವೇಟಿವ್ ಅಂಡ್ ಎಫೆಕ್ಟಿವ್ ವೆಹಿಕಲ್ ಫಾರ್ ಇಂಡಿಯನ್ ಕಾರ್ಪೊರೇಷನ್ ಟು ಅಡ್ವರ್ಟೈಸ್ ದೇರ್ ಬ್ರ್ಯಾಂಡ್. ಏನು ಪೋಸ್ಟಲ್ ಅಲ್ಲಿ ಇರ್ತಕ್ಕಂತಹ ವೆಹಿಕಲ್ಸ್ ಮೇಲೆ ಬೇರೆ ಕಂಪನಿಯ ಏನು ಅಡ್ವರ್ಟೈಸ್ ಗಳನ್ನ ಮಾಡಿಸಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಡೈರೆಕ್ಟ್ ಪೋಸ್ಟ್ ಈಸ್ ಫಾರ್ ಡೈರೆಕ್ಟ್ ಅಡ್ವರ್ಟೈಸಿಂಗ್. ಏನ್ ಹೇಳ್ತಾ ಇದಾರೆ, ಡೈರೆಕ್ಟ್ ಪೋಸ್ಟ್ ಮೂಲಕ ಅಡ್ವರ್ಟೈಸ್ಮೆಂಟ್ ಗಳನ್ನ ಮಾಡಿಸಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇನ್ನು ಒಂದೇನು, ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ ಥ್ರೂ ಕೊಲಾಬರೇಷನ್ ವಿತ್ ವೆಸ್ಟರ್ನ್ ಯೂನಿಯನ್ ಫೈನಾನ್ಷಿಯಲ್ ಸರ್ವಿಸ್ USA. ಏನ್ ಹೇಳ್ತಾ ಇದಾರೆ, ಬೇರೆ ಕಂಟ್ರಿಲಿ ಇರ್ತಕ್ಕಂತಹ ಬ್ಯಾಂಕ್ ಗಳ ಜೊತೆ ಆಗಿರ್ಲಿ ಅಥವಾ ಪೋಸ್ಟ್ ಆಫೀಸ್ ಜೊತೆ ಆಗ್ಲಿ, ನಮ್ಮ ಕಂಟ್ರಿಯ ಏನು ಪೋಸ್ಟ್ ಅಲ್ಲಿ ಅಮೌಂಟ್ ನ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಯಾವ ಸಹಾಯದಿಂದ ವೆಸ್ಟರ್ನ್ ಯೂನಿಯನ್ ಫೈನಾನ್ಷಿಯಲ್ ಸರ್ವಿಸ್ USA ಕಡೆಯಿಂದ ಟ್ರಾನ್ಸ್ಫರ್ ನ ಮಾಡಿಸಂತಹ ಇಂಟರ್ನ್ಯಾಷನಲ್ ಅಲ್ಲಿ ವಿದೇಶಕ್ಕೆ ಅಮೌಂಟ್ ಅನ್ನ ಕಳಿಸ್ತಕ್ಕಂತಹ ಕೆಲಸವನ್ನ ಈ ಪೋಸ್ಟ್ ಆಫೀಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪಾಸ್ಪೋರ್ಟ್ ಫೆಸಿಲಿಟಿನೂ ಮಾಡ್ಕೊಡುತ್ತೆ ಅಂತ ಹೇಳ್ತಾ ಇದ್ರೆ. ಪಾಸ್ಪೋರ್ಟ್ ಈಗಾಗಲೇ ನಿಮ್ಮಲ್ಲಿ ಕೆಲವರ ಹತ್ರ ಇರ್ಬೋದು, ಕೆಲವರ ಹತ್ರ ಇಲ್ಲದೆ ಇರ್ಬೋದು. ನೀವು ಫಾರಿನ್ ಕಂಟ್ರೀಸ್ಗೆ ನೀವೇನಾದ್ರು ಟ್ರಾವೆಲ್ ಮಾಡ್ತೀವಿ ಅಂತಂದ್ರೆ ನೀವು ಕಂಪಲ್ಸರಿಯಾಗಿ ಪಾಸ್ಪೋರ್ಟ್ ಇರ್ಲೇಬೇಕಾಗುತ್ತೆ. ಪಾಸ್ಪೋರ್ಟ್ ಇಲ್ಲ ಅಂತಂದ್ರೆ ನೀವು ಪಾಸ್ಪೋರ್ಟ್ 18 ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಈಗಲೇ ಕೂಡ ಅಪ್ಲೈ ಮಾಡಿ ಮಾಡಿಸ್ಕೊಳ್ಬಹುದು. ಪಾಸ್ಪೋರ್ಟ್ ಇಲ್ಲ ಅಂತಂದ್ರೆ ಮಾಡಿಸ್ಕೊಳ್ಳಿ. ಪೋಸ್ಟ್ ಆಫೀಸ್ ಅಲ್ಲೂ ಆ ಫೆಸಿಲಿಟೀಸ್ ನ ಕೊಡ್ತಾ ಇದ್ದಾರೆ. ಓಕೆನಾ. ಸ್ಪೀಡ್ ಪೋಸ್ಟ್. ಏನ್ ಸ್ಪೀಡ್ ಪೋಸ್ಟ್ ಅಂತಂದ್ರೆ ಶೀಘ್ರವಾಗಿ ಕಳಿಸಬೇಕಾದಂತಹ, ಈಗ ಕೆಲವು ಗೌರ್ಮೆಂಟ್ ಸರ್ಕ್ಯುಲರ್ ಗಳಿರುತ್ತೆ ಅಥವಾ ಏನೋ ಅರ್ಜೆಂಟ್ ಆಗಿ ನೀವು ಪೋಸ್ಟ್ ಕಳಿಸ್ಬೇಕು ಅಂತಂದ್ರೆ ಅದನ್ನ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಟ್ರಿ ಅಂತಂದ್ರೆ 5 ದಿನ 6 ದಿನ ಅಥವಾ 4 ದಿನದಲ್ಲಿ ಹೋಗ್ಬೇಕಂತದ್ದು 2 ದಿನದಲ್ಲಿ ಹೋಗಿ ಇನ್ಫಾರ್ಮೇಶನ್ ಅವರಿಗೆ ಮುಟ್ಟುತ್ತೆ. ಇನ್ನು ಒಂದಂತಂದ್ರೆ ಈ ಬಿಲ್ ಪೋಸ್ಟ್ ಕಲೆಕ್ಟ್ ಬಿಲ್ ಪೇಮೆಂಟ್ ಅಕ್ರಾಸ್ ದ ಕೌಂಟರ್ ಫಾರ್ BSNL ಅಂಡ್ ಭಾರತಿ ಏರ್ಟೆಲ್. ಏನ್ ಹೇಳ್ತಾ ಇದ್ರೆ, ಬೇರೆದಕ್ಕೆ ಈಗ ಆನ್ಲೈನ್ ಪೇಮೆಂಟ್ ಮಾಡ್ಬೇಕು ಅಂತಂದ್ರೆ ನಿಮ್ದು ಬೇರೆ ಪೇಮೆಂಟ್ ಅಲ್ಲಿ ಇರುತ್ತೆ. ಯಾವ ತರದ ಪೇಮೆಂಟ್, ನಿಮ್ಗೆ ರೀಚಾರ್ಜ್ ಆಗಿರ್ಬೋದು ಅಥವಾ BSNL ಪೇಮೆಂಟ್ಸ್ ಆಗಿರ್ಬೋದು ಇತ್ತು ಅಂತಂದ್ರೆ ಆ ಪೇಮೆಂಟ್ ಗಳನ್ನೆಲ್ಲವೂ ಈ ಬಿಲ್ ಪೇಮೆಂಟ್ ಮೂಲಕ ಅದು ಪೇಮೆಂಟ್ ನ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅಲ್ಲಿಗೆ ಗೈಸ್ ನಿಮ್ಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂತಂದ್ರೇನು, ಪೋಸ್ಟಲ್ ಸರ್ವಿಸ್ ಅಂತಂದ್ರೇನು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೊಡ್ತಕ್ಕಂತಹ ಫೆಸಿಲಿಟೀಸ್ ಗಳೇನು, ಅಲೈಡ್ ಸರ್ವಿಸ್ ಗಳೇನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಸರ್ವಿಸ್ ಯಾವುದು ಅಂತ ನೋಡೋಣ. ಟೆಲಿಕಾಂ ಸರ್ವಿಸಸ್. ಏನು ಟೆಲಿಕಾಂ ಸರ್ವಿಸಸ್ ಅಂತಂದ್ರೆ ಫಸ್ಟ್ ಮೀನಿಂಗ್ ನೋಡೋಣ. Telecommunication services which help the economic and social development of the country and help doing business across the continent are called telecom services. ಏನ್ ಹೇಳ್ತಾ ಇದ್ರೆ, ಇಂಟರ್ನ್ಯಾಷನಲ್ ಅಲ್ಲಿ ಪ್ರಪಂಚದ ಬೇರೆ ಬೇರೆ ಕಾಂಟಿನೆಂಟ್ಗಳು, ಕಾಂಟಿನೆಂಟ್ ಅಂತಂದ್ರೆ ಏನು, ಖಂಡಗಳಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯವಹರಿಸುವಂತಹದ್ದು ಯಾವುದ್ರ ಮೂಲಕ, ಟೆಲಿಕಮ್ಯುನಿಕೇಶನ್ ಮೂಲಕ ವ್ಯವಹರಿಸ ಅನ್ನೋದನ್ನೇ ಟೆಲಿಕಾಂ ಸರ್ವಿಸಸ್ ಅಂತ ಹೇಳ್ತಾ ಇದ್ದಾರೆ. ಮೀನಿಂಗ್ ಅರ್ಥ ಆಯ್ತು ಅಂತ ಗೊತ್ತಾಗುತ್ತೆ. ಪ್ರಪಂಚದಲ್ಲಿ ಇರ್ತಕ್ಕಂತಹ ಬೇರೆ ಖಂಡಗಳಲ್ಲಿರುವ ಕಂಟ್ರಿಗಳಲ್ಲಿ ಈಗ ಪೋಸ್ಟ್ ಏನಾಯ್ತು, ಒಂದು ಕಂಟ್ರಿ ಒಳಗೆ ಇರ್ತಕ್ಕಂತಹ ಬಾರ್ಡರ್ ಎಲ್ಲದಕ್ಕೂ ನೀವು ರೀಚ್ ಮಾಡಿಸಬಹುದಾಗಿತ್ತು. ಟೆಲಿಕಾಂ ಕಮ್ಯುನಿಕೇಶನ್ ನಿಮ್ದು ಅಡ್ವಾಂಟೇಜಸ್ ಏನು, ನೀವು ಕೂತಿರೋ ಜಾಗದಲ್ಲೇ
ಪ್ರಪಂಚದ ಬೇರೆ ದೇಶಗಳ ಜೊತೆಗೆ ನೀವು ಕಾಂಟ್ಯಾಕ್ಟ್ ನ ಮಾಡ್ಬೋದಾಗಿದೆ, ಹೌದಲ್ವಾ? ಈಗ ನೋಡಿ, ಇಲ್ಲಿ ನೀವು ವಾಟ್ಸ್ಆಪ್ ಕಾಲ್ ಇದೆ, ಫೇಸ್ಬುಕ್ ಅಲ್ಲಿ ನೀವು ಬೇರೆಯವ್ರಿಗೆ ಇನ್ಫಾರ್ಮೇಶನ್ ನ ಶೇರ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಬೇರೆ ಕಡೆ ಇರ್ತಕ್ಕಂತಹ ದೇಶದೊಳಗೆ ಅಷ್ಟೇ ಅಲ್ಲದೆ ಬೇರೆ ಕಡೆ ಇರ್ತಕ್ಕಂತಹ ಜನಕ್ಕೆ ಟೆಲಿಕಾಂ ಸರ್ವಿಸಸ್ ನ ಟೆಲಿಕಮ್ಯುನಿಕೇಶನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಕ್ಕಂತಹದ್ದಾಗಿರ್ಬೋದು, ಇನ್ಫಾರ್ಮೇಶನ್ ನ ಬಿಸ್ನೆಸ್ ಇನ್ಫಾರ್ಮೇಶನ್ ನ ಶೇರ್ ಮಾಡೋದಾಗಿರ್ಬೋದು ಅಂತವನ್ನೆಲ್ಲ ಟೆಲಿಕಾಂ ಸರ್ವಿಸಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಈ ಟೆಲಿಕಾಂ ಸರ್ವಿಸಸ್ ಅಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಕ್ಯಾಟಗರಿಗಳು ಯಾವ್ದು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಸೆಲ್ಯುಲಾರ್ ಮೊಬೈಲ್ ಸರ್ವಿಸ್. ಏನ್ ಸೆಲ್ಯುಲಾರ್ ಮೊಬೈಲ್ ಸರ್ವಿಸ್ ಅಂತಂದ್ರ, ಅಫ್ಕೋರ್ಸ್ ನಿಮ್ ಹತ್ರ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ, ಮೊಬೈಲ್ಗೆ ಇನ್ನೂ ಒಂದೇನು ರೀಚಾರ್ಜ್ ಮಾಡಿಸಿರ್ತೀರಾ, ಫೋನ್ ಕಾಲ್ ಮೂಲಕ ಯಾರ ಜೊತೆ ಬೇಕಾದ್ರೂ ನೀವು ಮಾತಾಡ್ಬೋದು. ಹಾಗೆ ಇಂಟರ್ನೆಟ್ ಸಹಾಯದ ಮೂಲಕ ಪ್ರಪಂಚದ ಯಾವುದೇ ರೀತಿಯಾದಂತಹ ಬೇರೆ ಪ್ಲೇಸ್ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಹೌದಲ್ವಾ? ಹಾಗೇನೆ ಇನ್ಫಾರ್ಮೇಶನ್ ನ ಶೇರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಯಾವ್ದ್ರಿಂದ ಸಾಧ್ಯ? ನಿಮ್ಮ ಮೊಬೈಲ್ ಫೋನ್ ಅಂದ್ರೆ ಸೆಲ್ಯುಲಾರ್ ಮೊಬೈಲ್ ಫೋನ್ಸ್ ಗಳಿಂದ ಸರ್ವಿಸ್ ಇಂದ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೆಕ್ಸ್ಟ್ ಏನು? ರೇಡಿಯೋ ಪ್ಯಾಗಿಂಗ್ ಸರ್ವಿಸಸ್. ಏನ್ ಹೇಳ್ತಾ ಇದ್ರೆ, ನೀವು ವಾಕಿ ಟಾಕಿಗಳನ್ನೆಲ್ಲ ನೋಡಿರ್ತೀರಾ. ವಾಕಿ ಟಾಕಿಗಳೆಲ್ಲ ಹೇಗೆ ವರ್ಕ್ ಮಾಡುತ್ತೆ ಅಂತಂದ್ರೆ, ಈ ರೇಡಿಯೋ ಪ್ಯಾಗಿಂಗ್ ಸರ್ವಿಸಸ್ ಮೂಲಕ ಯಾವುದೇ ಒಂದು ಕಡೆ ಇರ್ತಕ್ಕಂತಹ ವ್ಯಕ್ತಿಗಳ ಇನ್ಫಾರ್ಮೇಶನ್ ಮತ್ತೊಂದು ಕಡೆಗೆ ಇನ್ಫಾರ್ಮೇಶನ್ ಈಸಿಯಾಗಿ ಸ್ಮೂತ್ ಆಗಿ ಫ್ಲೋ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಅದು ಸೆಕೆಂಡ್ ಮೆಥಡ್. ಇನ್ನು ಒಂದೇನು? ಫಿಕ್ಸ್ಡ್ ಲೈನ್ ಸರ್ವಿಸಸ್. ಫಿಕ್ಸ್ಡ್ ಲೈನ್ ಸರ್ವಿಸಸ್ ಅಂತಂದ್ರೆ ಏನು? ನಿಮ್ಗೆ ಕೆಲವು ಮನೆಗಳಲ್ಲಿ ಇವತ್ತು ಇದೆ ಲ್ಯಾಂಡ್ ಲೈನ್ ಗಳನ್ನ ಯೂಸ್ ಮಾಡ್ತಾರೆ. ಲ್ಯಾಂಡ್ ಲೈನ್ ನಲ್ಲಿ ಏನು, ಒಂದು ಮನೆಗೆ ಫಿಕ್ಸ್ ಆಗಿ ಒಂದು ಲ್ಯಾಂಡ್ ಲೈನ್ ನ ಕೊಡ್ತಾರೆ, ಅದನ್ನ ಇಟ್ಟಿದ್ದ ಜಾಗದಲ್ಲೇ ಇಡ್ಬೇಕಾಗತ್ತೆ. ಈಗ ನೀವು ಏನೋ ಯಾವ್ದು ರೇಡಿಯೋ ಆಗಿರ್ಬೋದು, ರೇಡಿಯೋ ಪ್ಲಗಿಂಗ್ ಆಗಿರ್ಬೋದು, ಅಥವಾ ಸೆಲ್ಯುಲರ್ ಅಂತಂದ್ರೆ ನಿಮ್ಮ ಸೆಲ್ ಫೋನ್ ಆಗಿರ್ಬೋದು, ನೀವು ಒಂದ್ ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ಬರಬಹುದಾಗಿತ್ತು. ಆದ್ರೆ ಫಿಕ್ಸ್ಡ್ ಲೈನ್ ಗಳು ಏನಿದೆಯಲ್ಲ, ಇವು ಫಿಕ್ಸ್ ಆಗಿರುತ್ತೆ ಒಂದು ಪ್ಲೇಸ್ ನಲ್ಲಿ. ನೀವು ಲ್ಯಾಂಡ್ ಲೈನ್ ಅನ್ನು ಏನಾದ್ರು ಕ್ಯಾರಿ ಮಾಡಕ್ಕಾಗತ್ತಾ? ಖಂಡಿತ ಲ್ಯಾಂಡ್ ಲೈನ್ ಅನ್ನ ಕ್ಯಾರಿ ಮಾಡಕ್ಕಾಗಲ್ಲ. ಸೊ ಆ ಫಿಕ್ಸ್ಡ್ ಲೈನ್ ಸರ್ವಿಸಸ್ ಗಳನ್ನ ಟೆಲಿಕಾಂ ಸರ್ವಿಸಸ್ ಗಳು ಕೊಡ್ತಾ ಇದೆ. ಹಾಗೆ ಕೇಬಲ್ ಸರ್ವಿಸಸ್ ಗಳು. ಕೇಬಲ್ ಸರ್ವಿಸ್ ಅಂತಂದ್ರೆ ಏನು? ಒಂದು ಡಿವೈಸ್ ಇಂದ ಮತ್ತೊಂದು ಡಿವೈಸ್ಗೆ ಥ್ರೂ ಕೇಬಲ್ ಮೂಲಕ ನೀವು ಕನೆಕ್ಟ್ ಮಾಡ್ತಕ್ಕಂಥದ್ದು. ನೀವು ನಿಮ್ಮ ಮನೇಲಿ ಡಿವಿಡಿ ಇತ್ತು ಅಂತಂದ್ರೆ, ಅಥವಾ ಮೈಕ್ ನ ಸಿಸ್ಟಮ್ ಇಂದ ನೀವು ಮೈಕ್ ಗೆ ಡಿವೈಸ್ ನ ಕನೆಕ್ಟ್ ಮಾಡ್ತೀನಿ ಅಂತಂದ್ರೆ ಥ್ರೂ ಯಾವ್ದ್ರ ಮೂಲಕ ಮಾಡ್ತೀರಾ? ಕೇಬಲ್ ಮೂಲಕ ಮಾಡ್ತೀರಾ. ಅದ್ರಲ್ಲಿ ಏನಾಗುತ್ತೆ, ಈಗ ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಸಿಸ್ಟಮ್ ಅಥವಾ ಕಂಪ್ಯೂಟರ್, ಅದರಿಂದ ನಿಮಗೆ ಇನ್ಫಾರ್ಮೇಶನ್ ಯಾವ್ದು ಪಾಸ್ ಆಗ್ಬೇಕು? ಮೈಕ್ ಗೆ ಪಾಸ್ ಆದ್ರೆ ತಾನೇ ಮೈಕ್ ಇಂದ ಇನ್ಫಾರ್ಮೇಶನ್ ಬರ್ಲಿಕ್ಕೆ ಸಾಧ್ಯ. ಸೊ ಅದನ್ನ ಯಾವ್ದ್ರ ಮೂಲಕ ಮಾಡುದು? ಕೇಬಲ್ ಮೂಲಕ ಮಾಡ್ತಕ್ಕಂತಹದ್ದು ಅಂತ ಅಂದ್ಬಿಟ್ಟು ಅದು ಸರ್ವಿಸಸ್. ಇನ್ಫಾರ್ಮೇಶನ್ ಡಿವೈಸ್ ಇಂದ ಇನ್ನೊಂದು ಡಿವೈಸ್ ಗೆ ಪಾಸ್ ಆಗ್ತಾ ಇದೆ ಥ್ರೂ ಕೇಬಲ್ ಮೂಲಕ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ವಾಚ್ ಸರ್ವಿಸಸ್. ಏನು ವಾಚ್ ಸರ್ವಿಸಸ್ ಅಂತಂದ್ರೆ, ವೆರಿ ಸ್ಮಾಲ್ ಅಪರ್ಚೂರ್ ಟರ್ಮಿನಲ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು ವಾಚ್ ಅಂತಂದ್ರೆ ವೆರಿ ಸ್ಮಾಲ್ ಅಪರ್ಚೂರ್ ಟರ್ಮಿನಲ್ ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಏನಂತಂದ್ರೆ, ಯಾವುದು ನಿಮ್ಗೆ ಏನು ಇನ್ಫಾರ್ಮೇಶನ್ ಬ್ರಾಡ್ ಲೈನ್ ಮೂಲಕ ನಿಮ್ಗೆ ಸಿಗ್ತಕ್ಕಂತಹದ್ದು, ಸ್ಯಾಟಲೈಟ್ ಮೂಲಕ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಿರ್ತೀರಾ, ಸ್ಯಾಟಲೈಟ್ ಮೂಲಕ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತಕ್ಕಂತಹದ್ನ ಏನಂತ ಅಂತಾರೆ? ವಾಸ್ಟ್ ಸರ್ವಿಸಸ್ ಅಂತ ಕರೀತಾರೆ. ಇದ್ರ ಅಬ್ರಿವೇಶನ್ ಏನಿ ಅಂತ ಅಂದ್ಬಿಟ್ಟು ಒಂದ್ ಮಾರ್ಕ್ಸ್ ಕೇಳ್ಬೋದು. ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ ಏನು ಅಂತ ಅಂದ್ಬಿಟ್ಟು, ಓಕೆನಾ? DTH ಸರ್ವಿಸಸ್. ಇನ್ನೊಂದು ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು? DTH. ಏನು DTH ಸರ್ವಿಸ್ ಅಂತಂದ್ರೆ, ನಿಮ್ ಮನೇಲಿ ಎಲ್ಲಾರು ಕೂಡ ಎಷ್ಟೊಂದು ಮೆಜಾರಿಟಿ ಇದೆ, ಕೆಲವರು ಕೇಬಲ್ ಹಾಕ್ಸಿರ್ಬೋದು, ಇನ್ನು ಕೆಲವರು DTH ಹಾಕಿಸಿರ್ಬೋದು. DTH ಹಾಕಕ್ ಬಂದಾಗ ಅವ್ರು ಏನ್ ಮಾಡ್ತಾರೆ? ನಿಮ್ಮ ಮನೆಯ ಮೇಲೆ ಒಂದು ಬೋರ್ಡ್ ನ ಕೂರ್ಸಿ ಹೋಗಿರ್ತಾರೆ. ಅದು ಸಿಗ್ನಲ್ ಗಳನ್ನ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ಮ ಟಿವಿಗೆ ಇನ್ಫಾರ್ಮೇಶನ್ ಅಥವಾ ಚಾನೆಲ್ ಗಳನ್ನ ಬರಕ್ಕೆ ಮಾಡುತ್ತೆ. ಹಾಗಾದ್ರೆ DTH ಫುಲ್ ಫಾರ್ಮ್ ಏನು? ಡೈರೆಕ್ಟ್ ಹೋಮ್ ಅಂತಂದ್ರೆ ನಿಮಗೆ ಬೇಕಾದಂತಹ ಇನ್ಫಾರ್ಮೇಶನ್ ಡೈರೆಕ್ಟ್ ಇನ್ಫಾರ್ಮೇಶನ್ ಹೋಮ್ಗೆ ಬರುತ್ತೆ. ಇದನ್ನ DTH ಸರ್ವಿಸ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ನಿಮ್ಗೆ ಟೆಲಿಕಾಂ ಸರ್ವಿಸಸ್ ಅಲ್ಲಿ ಯಾವ ತರದ್ದು ಬೇರೆ ಬೇರೆ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಇದೆ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಗೈಸ್, ಈಗ ನಾನು ಅಬ್ರಿವೇಶನ್ ಹೇಳ್ತೀನಿ. ಒಂದೊಂದು ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಗಳು ತುಂಬಾ ಇರುತ್ತೆ. ಸೊ ಯಾವ್ದನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಲಾರ್ದಂಗೆ ಬರ್ಕೊಳ್ಳಿ. PPF ಅಂತಂದ್ರೆ ಏನು? ಆಗ್ಲೇ ಇದೆ, ಬ್ಯಾಂಕ್ ಪೋಸ್ಟಲ್ ಅಲ್ಲಿ ಸಿಗ್ತಕ್ಕಂತಹ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಇದು ಒಂದಾಗಿರುತ್ತೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಅಂದ್ಬಿಟ್ಟು PPF ಅಂತಂದ್ರೇನು? ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಅಂದ್ಬಿಟ್ಟು. PUBLIC ಪಬ್ಲಿಕ್, PROVIDENT ಪ್ರಾವಿಡೆಂಟ್, FUND ಫಂಡ್. ಇದನ್ನ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಅಂದ್ಬಿಟ್ಟು ಕೇಳ್ತಾರೆ. KVP ಅಂತಂದ್ರೇನು? ಇದು ಪೋಸ್ಟಲ್ ಅಲ್ಲಿ ಸಿಗ್ತಕ್ಕಂತಹ ರೈತರಿಗೆ ಸಿಗ್ತಕ್ಕಂತಹ ಒಂದು ಸ್ಕೀಮ್ ಆಗಿದೆ, ಫೈನಾನ್ಷಿಯಲ್ ಸರ್ವಿಸಸ್ ಆಗಿದೆ. ಅದನ್ನ ಕಿಸಾನ್ ವಿಕಾಸ್ ಪತ್ರ ಅಂತ ಕರೀತಾರೆ. KISAN ಕಿಸಾನ್, VIKS ವಿಕಾಸ್
ಪತ್ರ ಅಂತ ಕರೀತಾರೆ. ಓಕೆನಾ. NSC ಏನು NSC ಅಂತಂದ್ರೆ ಇದು ಕೂಡ ಪೋಸ್ಟಲ್ ಅಲ್ಲಿ ಕೊಡ್ತಕ್ಕಂತಹ ಸರ್ವಿಸ್ ಆಗಿದೆ. ಇದು ಸೇವಿಂಗ್ಸ್ ನ ಇನ್ಕ್ರೀಸ್ ಮಾಡ್ತಕ್ಕಂತಹ ಒಂದು ಫೈನಾನ್ಷಿಯಲ್ ಸರ್ವಿಸ್ ಆಗಿದೆ, ಆಫರ್ಡ್ ಬೈ ಯಾವುದು ಪೋಸ್ಟ್ ಆಫೀಸ್ಗಳು. NSC ಅಂತಂದ್ರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, NATIONEN ನ್ಯಾಷನಲ್, SERPIC ಸರ್ವಿಸ್, ನ್ಯಾಷನಲ್ ಸೇವಿಂಗ್ಸ್ SAVINGS ಸೇವಿಂಗ್ಸ್ ಸರ್ಟಿಫಿಕೇಟ್, CERTIFICATES. ನೀವು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಬರೀಬೇಕಾಗುತ್ತೆ. ಬಾಸ್ಟ್ ಅಂತಂದ್ರೇನು? ವೆರಿ ಸ್ಮಾಲ್ ಅಪರ್ಚೂರ್ ಟರ್ಮಿನಲ್. ಏನು ವೆರಿ ಸ್ಮಾಲ್ ಅಪರ್ಚೂರ್ ಟರ್ಮಿನಲ್ ಅಂತಂದ್ರೆ ಸ್ಯಾಟಲೈಟ್ ಮೂಲಕ ಇನ್ಫಾರ್ಮೇಶನ್ ಪಾಸ್ ಆಗ್ತಕ್ಕಂತಹದ್ದು. VERY ವೆರಿ, SMAL ಸ್ಮಾಲ್, ಅಪರ್ಚೂರ್ APERTURE ಅಪರ್ಚೂರ್, TERMI ಟರ್ಮಿನಲ್. ಇದು 1 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಇನ್ನ DTH ನಿಮ್ಮ ಮನೆಗಳಲ್ಲೆಲ್ಲ ಹಾಕಿರ್ತೀರಾ. DTH ಅಂತಂದ್ರೇನು? ಡೈರೆಕ್ಟ್ ಟು ಹೋಮ್, DIRECT ಡೈರೆಕ್ಟ್, TDO HOME ಹೋಮ್ ಅಂತ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಟೆಲಿಕಾಂ ಸರ್ವಿಸಸ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಶನ್ ಸರ್ವಿಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನ್ ಟ್ರಾನ್ಸ್ಪೋರ್ಟೇಶನ್ ಅಂತಂದ್ರೆ ಸಾರಿಗೆ ಸೇವೆ. ಏನು ಸಾರಿಗೆ ಸೇವೆ ಅಂತಂದ್ರೆ, ಇನಿಷಿಯಲ್ ಬೇಸಿಸ್ ಅಲ್ಲಿ ಮನುಷ್ಯ ಅವನು ಎವಲ್ಯೂಷನ್ ಅಲ್ಲಿ ಏನನ್ನ ಕಂಡ್ಕೊಂಡ, ನಿಧಾನಕ್ಕೆ ಫಸ್ಟ್ ಅವನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಾಲ್ನಡಿಗೆಯಲ್ಲಿ ಹೋಗೋದನ್ನ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ದ. ಅದಾದ್ಮೇಲೆ ಆತನ ಜೊತೆ ಎಲ್ಲವನ್ನೂ ಆತ ಎತ್ಕೋಗಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅವನ ಜೊತೆ ಬೇರೆ ಬೇರೆ ಪ್ರಾಣಿಗಳನ್ನ ಸಾಕಕ್ ಸ್ಟಾರ್ಟ್ ಆದ. ಆ ಪ್ರಾಣಿಗಳ ಮೇಲೆ ಐಟಮ್ಗಳನ್ನ ಇಟ್ಟು ಆತ ಕರ್ಕೊ ಹೋಗಕ್ಕೆ ಸ್ಟಾರ್ಟ್ ಮಾಡ್ದ ಒಂದ್ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ. ಅಂದ್ರೆ ಅವನು ವಲಸೆ ಹೋಗ್ತಾ ಇದ್ದ ನಡ್ಕೊಂಡು. ಅದಾದ್ಮೇಲೆ ಏನಾಯ್ತು, ನಿಧಾನಕ್ಕೆ ಬಂಡಿ ಗಾಳಿಗಳನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಎತ್ತಿನ ಗಾಡಿ ಆಗಿರ್ಬೋದು. ಹಾಗೆ ನಿಧಾನಕ್ಕೆ ರಸ್ತೆಗಳು ನಿಧಾನಕ್ಕೆ ಮಾರ್ಪಡ್ತಾ ಹೋಗ್ತು. ಸೊ ಇವತ್ತು ನಾವು ಪ್ರಪಂಚದ ಯಾವುದೇ ಕಂಟ್ರಿಗೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಇವತ್ತು ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಇವತ್ತು ಯಾವುದೇ ಪ್ಲೇಸ್ಗೆ ಹೋಗ್ತೀನಿ ಅಂತಂದ್ರು ಒಂದು ರೋಡ್ ಮೂಲಕ ಹೋಗ್ಬೋದಾಗಿದೆ. ಈಗ ಸಪೋಸ್ ಬೇರೆ ಕಂಟ್ರಿಗಳಿಗೆ ಹೋಗ್ಬೇಕು ಅಂತಂದ್ರೆ ಸಿ ರೂಟ್ ಗಳು ಇದೆ. ಹಾಗೆ ನಮ್ ಇಂಡಿಯಾ ಒಳಗೇನೆ ನಾವು ಬೇರೆ ಬೇರೆ ಕಡೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ತೀನಿ ಅಂತಂದ್ರೆ ರೈಲ್ವೇಸ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ಹಾಗೇನೆ ನೀವು ಯಾವ್ದ್ರಲ್ಲಿ ಏರ್ ಟ್ರಾನ್ಸ್ಪೋರ್ಟೇಶನ್ ಮೂಲಕ ಮಾಡ್ತೀನಿ ಅಂತಂದ್ರೆ ಫ್ಲೈಟ್ ಅಲ್ಲಿ ಓಡಾಡಬಹುದಾಗಿದೆ. ಇವತ್ತು ಅನುಕೂಲಗಳು ತುಂಬಾನೇ ಫೆಸಿಲಿಟಿಗಳು ಅಂದ್ರೆ ಯಾವ್ದಕ್ ಸಂಬಂಧಪಟ್ಟಂಗೆ, ಸಾರಿಗೆಗೆ ಸಂಬಂಧಪಟ್ಟಂಗೆ, ಟ್ರಾನ್ಸ್ಪೋರ್ಟೇಶನ್ ಗೆ ಸಂಬಂಧಪಟ್ಟಂಗೆ ನಾವಿತ್ತು ಅಡ್ವಾನ್ಸ್ ಸಿಸ್ಟಮ್ ಅಲ್ಲಿ ಇದೀವಿ. ಹಾಗಾಗಿ ಗೈಸ್ ಟ್ರಾನ್ಸ್ಪೋರ್ಟೇಶನ್ ಅನ್ನ ಏನಂತ ಕರೀತಾರೆ? ಲೈಫ್ ಲೈನ್ ಆಫ್ ದ ಕಂಟ್ರಿ ಅಂತ ಹೇಳ್ತಾರೆ. ಯಾವುದೇ ಪ್ರಪಂಚದ ಈಗ ನಮ್ಮ ದೇಹದಲ್ಲಿ ಹೇಗೆ ಬ್ಲಡ್ ನಾಳಗಳು ಹೇಗೆ ನಮ್ಮ ಇಡೀ ಬಾಡಿಯಲ್ಲಿ ತುಂಬಿಕೊಂಡಿದೆಯಲ್ಲ, ಅದೇ ತರನೇ ಒಂದು ಇಡೀ ದೇಶ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ಬೇಕು ಅಂತಂತಂದ್ರೆ ಆ ದೇಶದಲ್ಲಿ ರಸ್ತೆ ಮಾರ್ಗಗಳು ಅಥವಾ ರಸ್ತೆ ಸರ್ವಿಸು ಏನು ಸಾರಿಗೆ ಸೇವೆ ವ್ಯವಸ್ಥೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಯಾವಾಗ ಸಾರಿಗೆ ಸೇವೆ ತುಂಬಾ ಚೆನ್ನಾಗಿರುತ್ತೆ, ಒಂದ್ ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಕ್ಕಂಥದ್ದು ತುಂಬಾ ಈಸಿ ಆಗುತ್ತೆ. ವೆದರ್ ಈಗ ನಮ್ಮ ಬಾಡಿ ಒಳಗೆ ವೈನ್ಸ್ ಗಳು ಏನಂತಂದ್ರೆ ರಕ್ತನಾಳಗಳು ಇರೋದ್ರಿಂದ ತಾನೇ ರಕ್ತ ನಮ್ಮ ಬಾಡಿಲಿ ಎಲ್ಲಾ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕೆ ಸಾಧ್ಯ. ಅದೇ ತರನೇ ಒಂದು ಕಂಟ್ರಿಯ ರಸ್ತೆಗಳು ಎಷ್ಟು ಚೆನ್ನಾಗಿರುತ್ತೆ, ಆ ದೇಶದಲ್ಲಿ ಸೇವೆಗಳು, ಟ್ರಾನ್ಸ್ಪೋರ್ಟೇಶನ್ ಸೇವೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಟ್ರಾನ್ಸ್ಪೋರ್ಟೇಶನ್ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ಟ್ರಾನ್ಸ್ಪೋರ್ಟೇಶನ್ ಸರ್ವಿಸಸ್ ಇನ್ಕ್ಲೂಡ್ ಸರ್ವಿಸಸ್ ಬೈ ಆಲ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್. ಟ್ರಾನ್ಸ್ಪೋರ್ಟೇಶನ್ ಸರ್ವಿಸ್ ಅನ್ನೋದು ಎಲ್ಲಾ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಅದು ಇನ್ಕ್ಲೂಡ್ ಆಗಿದೆ. ಬರೀ ಅದು ರಸ್ತೆ ಸಾರಿಗೆಗೆ ಮಾತ್ರ ಅಥವಾ ಜಲ ಸಾರಿಗೆಗೆ ಮಾತ್ರ ಅಥವಾ ವಾಯು ಸಾರಿಗೆಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಅದ್ರಲ್ಲಿ ಯಾವ್ಯಾವ್ದು ಬರುತ್ತೆ? ರೋಡ್ ಆಗಿರ್ಬೋದು, ವೆಹಿಕಲ್ ಮೂಲಕ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಆಮೇಲೆ ವಾಯು ಸಾರಿಗೆ ಆದಂತಹ ಏರ್ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು, ಹಾಗೇನೆ ಇನ್ನೂ ಒಂದು ಯಾವ್ದು ನಿಮ್ಗೆ ಸಿ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು. ಇಷ್ಟೆಲ್ಲ ಕೂಡ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಅಂಡರ್ ಅಲ್ಲೇನೆ ಬರ್ತಕ್ಕಂಥದ್ದು ಫಾರ್ ದ ಕ್ಯಾರಿಯೇಜ್ ಆಫ್ ಗೂಡ್ಸ್ ಅಂಡ್ ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಆಫ್ ಪ್ಯಾಸೆಂಜರ್. ಏನ್ ಮಾಡುತ್ತೆ ಟ್ರಾನ್ಸ್ಪೋರ್ಟೇಶನ್ ಅಂತ ಅನ್ನೋದು? ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ಪ್ಯಾಸೆಂಜರ್ ಗಳನ್ನ, ಓಡಾಡ್ತಕ್ಕಂತಹ ವ್ಯಕ್ತಿಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಹಾಗೆ ಸರಕುಗಳನ್ನು ಕೂಡ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಅಂತಂದ್ರೆ ಗೊತ್ತಾಯ್ತು. ದ ಸರ್ವಿಸ್ ಆಫ್ ಡಿಫರೆಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಪರ್ಫಾರ್ಮೆನ್ಸ್ ಆಫ್ ದ ಬಿಸ್ನೆಸ್ ಆಕ್ಟಿವಿಟಿ. ಬಿಸ್ನೆಸ್ ಆಕ್ಟಿವಿಟಿ ಆಗ್ಲಿಕ್ಕೆ ರಸ್ತೆಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಏನಕ್ಕೆ ಅಂತಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಐಟಮ್ಗಳು ಪಾಸ್ ಆಗ್ಬೇಕಾಗತ್ತೆ. ಈಗ ಇಂಡಸ್ಟ್ರಿ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಇದೆ, ಆ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ ಬೇರೆ ಕಡೆಯಿಂದ ಬರ್ಬೇಕಾಗುತ್ತೆ. ಬೇರೆ ಕಡೆಯಿಂದ ಬರ್ಬೇಕು ಅಂತಂದ್ರೆ ಆಕಾಶದಿಂದ ಬಂದು ಉದ್ರಲಿಕ್ಕೆ ಸಾಧ್ಯನಾ?
ಇಫ್ ಸಪೋಸ್ ಅಲ್ಲಿಂದ ಫ್ಲೈಟ್ ಫೆಸಿಲಿಟೀಸ್ ಇತ್ತು ಅಂತಂತಂದ್ರೆ ತರಿಸಬಹುದು. ಬಟ್ ಫ್ಲೈಟ್ ಅಲ್ಲಿ ತರಿಸ್ತೀನಿ ಅಂತಂದ್ರೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಚೀಪ್ ಅಂಡ್ ಬೆಸ್ಟ್ ಅಂತಂದ್ರೆ ಯಾವ್ದಾಗಿರುತ್ತೆ, ರೈಲ್ವೇಸ್ ಆಗಿರ್ಬೋದು ಅಥವಾ ರೋಡ್ ಟ್ರಾನ್ಸ್ಪೋರ್ಟೇಶನ್ ಆಗಿರುತ್ತೆ. ಸೊ ಆ ಮೋಡ್ ಅಲ್ಲಿ ಆ ಪ್ಲೇಸ್ ಇಂದ ಈ ಪ್ಲೇಸ್ ಗೆ ತಗೋಬರ್ಬೋದಾಗಿದೆ. ಈಗ ಇಂಡಸ್ಟ್ರಿ ಒಳಗೆ ಅದನ್ನ ಪ್ರೋಸೆಸ್ ಮಾಡಿ ಒಂದು ಪ್ರಾಡಕ್ಟ್ ಮಾಡಿದ್ರು, ಅದನ್ನ ಮತ್ತೆನೆ ಬೇರೆ ಮಾರ್ಕೆಟ್ ಗೆ ಕಳಿಸ್ಕೊಡ್ಬೇಕಾಗುತ್ತೆ. ಎಲ್ಲಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಕಳಿಸ್ಕೊಟ್ರೆ, ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಂಡಸ್ಟ್ರಿ ಒಳಗೆ ಇಟ್ಕೊಂಡ್ರೆ ಏನ್ ಪ್ರಯೋಜನ, ಲಾಸ್ ಆಗಿ ಹೋಗ್ಬಿಡುತ್ತೆ. ಅದನ್ನ ಬೇರೆ ಕಡೆಗೆ ಮತ್ತೆ ಕಳಿಸ್ಬೇಕಾಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಶನ್ ಒಂದ್ ಕಡೆಯಿಂದ ನಮ್ಗೆ ತರಿಸ್ಕೊಳ್ಳೋದಾಗಿರ್ಲಿ, ಮೆಟೀರಿಯಲ್ ನ ರಾ ಮೆಟೀರಿಯಲ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದನ್ನ ಮಾರ್ಕೆಟಿಂಗ್ ಗೆ ಕಳ್ಸೋದಾಗ್ಲಿ, ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಏನಾಗಿರುತ್ತೆ, ಟ್ರಾನ್ಸ್ಪೋರ್ಟೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ರೆ. ಟ್ರಾನ್ಸ್ಪೋರ್ಟೇಶನ್ ರಿಮೂವ್ಸ್ ದ ಹಿಂಡ್ರೆನ್ಸಸ್ ಆಫ್ ಪ್ಲೇಸಸ್. ಏನು ಹಿಂಡ್ರೆನ್ಸಸ್ ಅಂತಂದ್ರೆ ಅಡೆಚಣೆಗಳು, ಚಣೆಗಳು ಅಥವಾ ಏನು ತೊಂದರೆಗಳು. ಏನ್ ಮಾಡುತ್ತೆ, ಈ ಟ್ರಾನ್ಸ್ಪೋರ್ಟೇಶನ್ ಇರೋದ್ರಿಂದನೇ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಗೆ ಹೋಗ್ಬೇಕಾದಂತಹ ಪ್ರಾಡಕ್ಟ್ ಗಳು ತುಂಬಾ ಈಸಿಯಾಗಿ ಹೋಗ್ತಾ ಇದೆ, ಯಾವುದೇ ರೀತಿಯಾದಂತಹ ಅಡೆಚಣೆಗಳು ಇಲ್ಲದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇಟ್ ಮೇಕ್ ಗೂಡ್ಸ್ ಅವೈಲಬಲ್ ಟು ದ ಕಸ್ಟಮರ್ ಫ್ರಮ್ ದ ಪ್ಲೇಸ್ ಆಫ್ ಪ್ರೊಡಕ್ಷನ್. ಏನಾಗ್ತಾ ಇದೆ, ಕಸ್ಟಮರ್ ಗೆ ಒಂದು ಪ್ರಾಡಕ್ಟ್ ರೀಚ್ ಆಗ್ಬೇಕು ಅಂತಂದ್ರೆ ಪ್ರೊಡಕ್ಷನ್ ಇಂದ ಇವನ್ಗೆ ರೀಚ್ ಆಗ್ಬೇಕು ಅಂತಂದ್ರೆ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. There is a need to develop our transportation system to keep pace with the requirement of our economy. ನಮ್ಮ ಕಂಟ್ರಿ ತುಂಬಾ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು, ಪ್ರೋಗ್ರೆಸ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ತುಂಬಾನೇ ಚೆನ್ನಾಗಿರ್ಬೇಕು. ಯಾವುದೇ ಕಂಟ್ರಿ ಆಗ್ಲಿ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಟ್ರಾನ್ಸ್ಪೋರ್ಟೇಶನ್ ಅಂತಂದ್ರೆ ಅರ್ಥ ಆಯ್ತು ಅನ್ನೋದನ್ನ ನಿಮಗೆ ಗೊತ್ತಾಯ್ತು. ಟ್ರಾನ್ಸ್ಪೋರ್ಟೇಶನ್ ಯಾವ್ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಇದೆ, ಅದ್ರ ಅಡ್ವಾಂಟೇಜಸ್ ಗಳು ಏನು, ಟ್ರಾನ್ಸ್ಪೋರ್ಟೇಶನ್ ಇದ್ರೆ ಮಾತ್ರನೇ ಒಂದು ಕಂಟ್ರಿ ಸರ್ವೈವ್ ಆಗಕ್ ಸಾಧ್ಯ ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ವೇರ್ ಹೌಸಿಂಗ್ ಏನು, ವೇರ್ ಹೌಸಿಂಗ್ ಅಂತಂದ್ರೆ ಉಗ್ರಾಣ ಅಥವಾ ದಾಸ್ತಾನು, ಗೋಡೌನ್ಸ್ ಅಂತಾನು ಅಂತಾರೆ. ಕರೆಕ್ಟಾ? ಗೋಡೌನ್ಸ್ ನಲ್ಲಿ ಐಟಮ್ ಗಳನ್ನ ಸ್ಟೋರ್ ಮಾಡಿ ಇರ್ತಕ್ಕಂತಹದ್ದು. ವೇರ್ ಹೌಸ್ ಅಂತಂದ್ರು ಉಗ್ರಾಣ ಅಥವಾ ದಾಸ್ತಾನು ಅಂತ ಹೇಳ್ತಾರೆ. ಐಟಮ್ ಗಳು ಕೆಡಲಾರ್ದಂಗೆ ಒಂದಷ್ಟು ದಿನ ಪ್ರೊಟೆಕ್ಟ್ ಆಗಿ ಇರ್ತಕ್ಕಂತಹದ್ದು, ಯಾವುದೇ ರೀತಿ ಹಾಳಾಗ್ದಂಗೆ ಒಂದು ಕಡೆ ಸ್ಟೋರ್ ಮಾಡಿ ಇರ್ತಕ್ಕಂತಹದ್ನೇ ಏನ್ ಹೇಳ್ತಾರೆ, ವೇರ್ ಹೌಸಿಂಗ್ ಅಂತ ಅಂತಾರೆ. ಹಾಗಾದ್ರೆ ವೇರ್ ಹೌಸಿಂಗ್ ಅಂತಂದ್ರೆ ಏನು ಅಂತ ನೋಡೋಣ. ವೇರ್ ಹೌಸಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಸ್ಟೋರಿಂಗ್ ಗೂಡ್ಸ್ ಆಫನ್ ಇನ್ ದ ಲಾರ್ಜ್ ಕ್ವಾಂಟಿಟಿ ವಿತ್ ಎ ಡೆಸಿಗ್ನೇಟೆಡ್ ಸ್ಟ್ರಕ್ಚರ್, ಎ ವೇರ್ ಹೌಸ್ ಫಾರ್ ಲೇಟರ್ ಡಿಸ್ಟ್ರಿಬ್ಯೂಟ್, ಸೇಲ್ ಆರ್ ಮ್ಯಾನುಫ್ಯಾಕ್ಚರಿಂಗ್. ಏನ್ ಹೇಳ್ತಾ ಇದ್ರೆ, ವೇರ್ ಹೌಸ್ ಅಂತ ಅನ್ನೋದು ಒಂದು ಸ್ಟೋರೇಜ್ ಆಗಿದೆ. ಸ್ಟೋರೇಜ್ ಅಂತಂದ್ರೆ ಒಂದು ದೊಡ್ಡ ಪ್ಲೇಸ್ ಆಗಿರುತ್ತೆ, ಅಲ್ಲಿ ಏನ್ ಮಾಡ್ತಾರೆ, ಗೂಡ್ಸ್ ಗಳನ್ನ ಸ್ಟೋರ್ ಮಾಡಿ ಕ್ಲೀನ್ ಆಗಿ ಇಡ್ತಾರೆ. ಎಷ್ಟು ಗೂಡ್ಸ್ ಗಳನ್ನ, ಏನೀಗ ಒಂದು ಸಣ್ಣ ಕ್ವಾಂಟಿಟಿನ ಏನಾರ ಇರ್ತಾರ, ಅವ್ರು ಇರ್ತಕ್ಕಂತಹದ್ದು ಲಾರ್ಜ್ ಒಂದು ಗೋಡೌನ್ ಅಂತಂದ್ರೆ ಅಲ್ಲಿ ಸಾವಿರಾರು ಮೆಟ್ರಿಕ್, ಹಂಡ್ರೆಡ್ಸ್ ಆಫ್ ಮೆಟ್ರಿಕ್ ಟನ್ಸ್ ಗಳನ್ನ ಸ್ಟೋರ್ ಮಾಡಿ ಇಡ್ಬೋದಾಗಿದೆ. ಅಂತವನ್ನ ಏನ್ ಮಾಡ್ತಾ ಇದಾರೆ, ವೇರ್ ಹೌಸ್ ಅಂತ ಕರಿತಿದ್ರೆ. ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಯಾವ್ದನೇ ಐಟಮ್ ಗಳನ್ನ ಜೋಡಿಸ್ಬೇಕು ಅಂತಂದ್ರೆ ತುಂಬಾ ಒಂದು ಆರ್ಡರ್ ಪ್ರಕಾರನೇ ಕ್ಲೀನ್ ಆಗಿ ಜೋಡಿಸ್ತಾ ಬರ್ತಾರೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಆ ಪ್ರಾಡಕ್ಟ್ ಗೆ ಡ್ಯಾಮೇಜ್ ಆಗೋದಾಗಿರ್ಲಿ, ವೇಸ್ಟ್ ಆಗೋದಾಗಿರ್ಲಿ ಆಗಿರಂಗಿಲ್ಲ. ಡೆಸಿಗ್ನೇಟೆಡ್ ಆ ಪ್ಲೇಸ್ ಅಲ್ಲೇ ಇಡ್ಬೇಕು ಅನ್ನೋದು ಮೊದ್ಲೇನೆ ಇರುತ್ತೆ, ಅದೇ ಪ್ಲೇಸ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ಏನಂತಂದ್ರೆ ಆ ಮೆಟೀರಿಯಲ್ ನ ಸಣ್ಣ ಪ್ರಮಾಣದಲ್ಲಿ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಇದಾರೆ. ಈಗ ಇಂಡಸ್ಟ್ರಿಗೆ ಬೇರೆ ಪ್ಲೇಸ್ ಇಂದ ಒಂದು ರಾ ಮೆಟೀರಿಯಲ್ ನ ತಗೊಬಂದು ಇಟ್ಕೊಂಡ್ರು. ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಐಟಮ್ ಇದೆ, ನಾವು ಏನೋ ಒಂದು ಕ್ಲಾತ್ ಇಂಡಸ್ಟ್ರಿ ಮಾಡ್ತಿದೀವಿ, ಒಂದ್ ಬಟ್ಟೆ ತಯಾರಿಸಬೇಕು, ನಮ್ಗೆ ಇವತ್ತು ಆಗಷ್ಟು ಮೆಟೀರಿಯಲ್ ಮಾತ್ರ ಇದೆ. ಸೊ ನಾಳೆ ಮಾಡ್ಬೇಕಂತಂದ್ರೆ ಏನಾಗಿರ್ಬೇಕು, ಇವತ್ತು ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಬಂದ್ಬಿಟ್ಟು ಇಲ್ಲಿ ವೇರ್ ಹೌಸ್ಗೆ ಬಿದ್ಬಿಡ್ಬೇಕು. ಸೊ ವೇರ್ ಹೌಸ್ ಬಿದ್ಮೇಲೆ ಏನಾಗುತ್ತೆ, ಅದು ಪ್ರೊಡಕ್ಷನ್ ಗೆ ಹೋಗುತ್ತೆ. ವೇರ್ ಹೌಸ್ ಏನ್ ಮಾಡುತ್ತೆ ಅಂತಂದ್ರೆ, ಈಗ ಪ್ರೊಡಕ್ಷನ್ ಮಾಡಿರೋದ್ನೆಲ್ಲ ಏನ್ ಮಾಡುತ್ತೆ, ಒಂದು ಕಡೆ ಮತ್ತೆ ಸ್ಟೋರ್ ಮಾಡಿರುತ್ತೆ. ಮಾರ್ಕೆಟಿಗೆ ಕಳಿಸ್ಬೇಕಾದ್ರೆ ಸಣ್ಣ ಕ್ವಾಂಟಿಟಿನ ಬೇರೆ ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಅದನ್ನ ವೇರ್ ಹೌಸಿಂಗ್ ಸಿಸ್ಟಮ್ ಅಂತ ಕರೀತಾರೆ, ವೇರ್ ಹೌಸ್ ಸರ್ವಿಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಇಂತ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ವೇರ್ ಹೌಸಿಂಗ್ ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂತ ಹೋಗೋಣ. ಪ್ರೈವೇಟ್ ವೇರ್ ಹೌಸಸ್. ಏನು ಪ್ರೈವೇಟ್ ವೇರ್ ಹೌಸಸ್ ಅಂತಂದ್ರೆ, ಖಾಸಗಿಯಾಗಿ ನಡೆಸ್ತಕ್ಕಂತಹ ಈ ಬೇರೆ ಬೇರೆ ಜನ, ಈಗ ರೆಗ್ಯುಲರ್ ಆಗಿ ಖಾಸಗಿ ವ್ಯಕ್ತಿಗಳು ಸೇರಿ ಮಾಡ್ತಕ್ಕಂತಹ ಖಾಸಗಿ ವ್ಯಕ್ತಿಗಳು ಅಂತಂದ್ರೆ ಪಾರ್ಟ್ನರ್ಸ್ ಆಗಿರ್ಬೋದು, ಇಬ್ರು ಮೂರ್ ಜನ ದುಡ್ಡು ಹಾಕ್ಬಿಟ್ಟು ಒಟ್ಟಿಗೆ ಒಂದು ಗೋಡೌನ್ ಅನ್ನ ಮಾಡ್ತಕ್ಕಂತಹದ್ದಾಗಿರ್ಬೋದು, ಅದು ಪ್ರೈವೇಟ್ ಖಾಸಗಿಯಾಗಿ ನಡೆಸ್ತಕ್ಕಂತಹ
ವೇರ್ ಹೌಸ್ಗಳು ಇದೆ, ಗೋಡೌನ್ಗಳು ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ರೈವೇಟ್ ವೇರ್ ಹೌಸ್, ಪ್ರೈವೇಟ್ ಅಂತಂದ್ರೇನು ಖಾಸಗಿ ವ್ಯಕ್ತಿಗಳು ನಡೆಸ್ತಕ್ಕಂತಹ ಉಗ್ರಾಣಗಳಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪಬ್ಲಿಕ್ ವೇರ್ ಹೌಸ್ ಅಂತಂದ್ರೆ ಸಾರ್ವಜನಿಕವಾಗಿ ಎಲ್ಲಾರು ಕೂಡ ಬೆಳೆಯನ್ನ ಬೆಳೆದಿರ್ತಾರೆ, ಅವ್ರ ಐಟಮ್ ಸ್ಟೋರ್ ಮಾಡಕ್ಕೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂತಹ. ಪ್ರೈವೇಟ್ ಸೆಕ್ಟರ್ ಅಂತಂದ್ರೆ ಆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇಡ್ಲಿಕ್ಕೆ ಏನ್ ಮಾಡ್ಬೇಕು, ಇರ್ತಕ್ಕಂತಹ ಜನ ದುಡ್ಡನ್ನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಅವರು ಖಾಸಗಿಯಾಗಿ ನಡೆಸೋದ್ರಿಂದ, ಪ್ರೈವೇಟ್ ಆಗಿ ನಡೆಸೋದ್ರಿಂದ ಅಮೌಂಟ್ ಅನ್ನ ಅವರು ಜಾಸ್ತಿ ಕೊಡ್ಬೇಕಾಗತ್ತೆ. ಯಾಕಂತಂದ್ರೆ ಪ್ರೈವೇಟ್ ಆಗಿ ಅವರು ಅವರ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತಾರೆ. ಅದೇ ಪಬ್ಲಿಕ್ ವೇರ್ ಹೌಸ್ ಗಳಲ್ಲಿ ಅದು ಸಾರ್ವಜನಿಕವಾಗಿ ಎಲ್ಲರಿಗೋಸ್ಕರನು ಅಂತ ಇರ್ತಕ್ಕಂತಹದ್ದು. ಅದು ಕಮ್ಮಿ ಖರ್ಚಿನಲ್ಲಿ ಅವರ ಪ್ರಾಡಕ್ಟ್ ಅನ್ನ ಅಲ್ಲಿ ಇಡ್ಬೋದಾಗಿದೆ. ಅದು ಎರಡನೇ ಡಿಫ್ರೆಂಟ್ ಟೈಪ್ ಆಫ್ ವೇರ್ ಹೌಸಸ್ ಆಗಿದೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಮೂರನೇದು ಬಾಂಡೆಡ್ ವೇರ್ ಹೌಸ್. ಬಾಂಡೆಡ್ ವೇರ್ ಹೌಸ್ ಅಂತಂದ್ರೆ ಏನು ಗೈಸ್, ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ ಕ್ಲೀನ್ ಆಗಿ. ಬಾಂಡೆಡ್ ವೇರ್ ಹೌಸ್ ಅಂತಂದ್ರೆ ಈಗ ಫಾರಿನ್ ಇಂದ ಯಾವ್ದೋ ಒಂದು ಐಟಮ್ಗಳು ಮೆಟೀರಿಯಲ್ ಬಂದಿರುತ್ತೆ, ಕರೆಕ್ಟಾ? ನಮ್ ಇಂಡಿಯಾಗೆ ಬರುತ್ತೆ. ಫಾರಿನ್ ಇಂದ ಐಟಮ್ಗಳು ಯಾವ್ದ್ರ ಮೂಲಕ ಬರುತ್ತೆ? ಅಫ್ಕೋರ್ಸ್ ಶಿಪ್ ಮೂಲಕ ಬರ್ಬೋದು ಅಥವಾ ಏರ್ ಟ್ರಾನ್ಸ್ಪೋರ್ಟೇಶನ್ ಮೂಲಕ ಬರ್ಬೋದು. ಈಗ ಶಿಪ್ ಮೂಲಕ ಬಂದಿರುವಂತಹ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಅಲ್ಲಿಂದ ಕಾರ್ಗೋ ಬಂದಿದೆ. ಕಾರ್ಗೋ ಇಸ್ ನಥಿಂಗ್ ಬಟ್ ಏನು ಕಂಟೈನರ್ಸ್ಗಳು, ಕಂಟೈನರ್ಸ್ ಮೂಲಕ ಐಟಮ್ಗಳು ಬಂದಿದೆ. ಆ ಕಂಟೈನರ್ಸ್ ಮೂಲಕ ಐಟಮ್ಗಳು ನಮ್ಮ ಕಂಟ್ರಿಗೆ ಬಂದಿರತಕ್ಕಂಥದ್ನ ಡೈರೆಕ್ಟ್ ಆಗಿ ಕಳಿಸ್ಕೊಡಕ್ಕಾಗತ್ತಾ? ಅದ್ರ ಎಷ್ಟು ಬಂದಿದೆ ಕ್ವಾಂಟಿಟಿ ಎಲ್ಲ ಚೆಕ್ ಮಾಡ್ಕೊಂಡೇ ಇರ್ತಾರೆ, ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗೋದು. ಸೊ ಅಲ್ಲಿ ಬಂದಂತಹ ಐಟಮ್ ನ ನಮ್ಮ ಕಂಟ್ರಿಯ ವೇರ್ ಹೌಸ್ ಏನಿದೆ ಆ ಕಂಟ್ರಿ ಒಳಗೆ ಇಟ್ಟು, ಅದಾದ್ಮೇಲೆ ಅಂದ್ರೆ ನಾವು ಇಲ್ಲಿ ಸ್ಟೋರ್ ಮಾಡಿ ನಮ್ಮ ಕಂಟ್ರಿಲಿ ಒಂದು ಪ್ಲೇಸ್ ಅಲ್ಲಿ ಇಟ್ಟಿದೀವಿ, ನಮ್ಮ ಪ್ಲೇಸ್ ಅಲ್ಲಿ ಇಟ್ಟು ಮತ್ತೇನೆ ಅದನ್ನ ಯಾರ್ಯಾರಿಗೆ ತಲುಪಿಸ್ಬೇಕು ಅವರು ಸಪ್ಲೈಯರ್ ಯಾರು ಕಲೆಕ್ಟ್ ಮಾಡ್ಕೊಳಕ್ ಬರ್ತಾರೆ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರವ್ರ ಐಟಮ್ ನ. ಅದನ್ನ ಬಾಂಡೆಡ್ ವೇರ್ ಹೌಸ್ ಅಂತ ಹೇಳ್ತಾರೆ. ಬಾಂಡೆಡ್ ವೇರ್ ಹೌಸ್ ಅಲ್ಲಿ ಯೂಶಲಿ ಅಮೌಂಟ್ ಕಲೆಕ್ಟ್ ಮಾಡೋದಿಲ್ಲ ಗವರ್ನಮೆಂಟ್. ಏನಕ್ಕೆ ಅಂತಂದ್ರೆ ಅಂದ್ರೆ ಆ ವೇರ್ ಹೌಸ್ ಅಲ್ಲಿ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಏನಕ್ಕೆ ಆ ವೇರ್ ಹೌಸ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ಐಟಮ್ ಒಂದ್ ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಗೆ ಹೋಗ್ಬೇಕಾಗುತ್ತೆ. ಈಗ ಹಡಗಿಂದ ಡೈರೆಕ್ಟ್ ಆಗಿ ಒಬ್ಬ ವ್ಯಕ್ತಿ ಹತ್ರ ಕಳ್ಸ್ಕೊಡಕ್ಕಾಗತ್ತಾ? ಒಂದು ಪ್ಲೇಸ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ತಾನೇ ಬೇರೆ ಕಳ್ಸ್ಕೊಡ್ಬೇಕು. ಯಾಕಂತಂದ್ರೆ ಅದು ಸಮುದ್ರದ ಮೂಲಕ ಶಿಪ್ ಅಲ್ಲಿ ಬಂದಿರುತ್ತೆ. ಇಲ್ಲಿ ಶಿಪ್ ಇಳಿಸಿದ್ಮೇಲೆ ಯಾವ್ದ್ರಲ್ಲಿ ಹಡಗುದಾರಗಳು ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲ ನೀವು ಏನ್ ನೋಡಿರ್ಬೋದು, ಹಾರ್ಬರ್ಸ್ ಅಂತ ಹೇಳ್ತಾರೆ. ಹಾರ್ಬರ್ಸ್ ಅಲ್ಲಿ ದೊಡ್ಡ ದೊಡ್ಡ ಶಿಪ್ ಗಳು ನಿಂತಿರುತ್ತೆ. ಅಲ್ಲಿ ಕಂಟೈನರ್ ಗಳನ್ನ ಎಲ್ಲಾನು ಎತ್ತು ಸ್ಟೋರ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ನಿಧಾನಕ್ಕೆ ಅವು ಹೋಗ್ತಕ್ಕಂತಹ ಜಾಗಕ್ಕೆ ಬೇರೆ ಬೇರೆ ಟ್ರಾನ್ಸ್ಪೋರ್ಟೇಶನ್ ಮೂಲಕ ಅಂದ್ರೆ ಲಾರಿಗಳ ಮೂಲಕ ಆಗಿರ್ಲಿ ಅಥವಾ ರೈಲ್ ಮೂಲಕ ಆಗಿರ್ಲಿ ಹೋಗ್ತಾ ಇರುತ್ತೆ. ಅದನ್ನ ಏನ್ ಹೇಳ್ತಾರೆ, ಬಾಂಡೆಡ್ ವೇರ್ ಹೌಸ್ ಅಂತ ಅಂದ್ಬಿಟ್ಟು ಕರೀತಾ ಇರ್ತಾರೆ. ಹಾಗಾದ್ರೆ ಗವರ್ಮೆಂಟ್ ವೇರ್ ಹೌಸ್, ಗವರ್ನಮೆಂಟ್ ಏನು ಸರ್ಕಾರವೇ ನಡೆಸ್ತಕ್ಕಂತಹ ವೇರ್ ಹೌಸ್ ಗಳನ್ನ ಗವರ್ನಮೆಂಟ್ ವೇರ್ ಹೌಸ್ ಅಂತ ಅಂತಾರೆ. ಕೋಆಪರೇಟಿವ್ ವೇರ್ ಹೌಸ್ ಅಂತಂದ್ರೆ ನಾವಾಗ್ಲೇ ನೋಡಿದೀವಿ, ಸಹಕಾರಿ ಸಂಘಗಳು ನಡೆಸ್ತಕ್ಕಂತಹದ್ದು. ಏನಕ್ಕೆ ಅಂತಂದ್ರೆ ಅಲ್ಲಿಯ ಮೆಂಬರ್ಸ್ ಗಳಿಗೆ ಯೂಸ್ ಆಗ್ಲಿ ಅಂತ ಅಂದ್ಬಿಟ್ಟು ಮಾಡ್ತಕ್ಕಂತಹದ್ದನ್ನ ಏನಂತ ಹೇಳ್ತಾರೆ, ಸಹಕಾರಿ ವೇರ್ ಹೌಸ್ ಗಳು, ಉಗ್ರಾಣಗಳು ಅಂತ ಅಂದ್ಬಿಟ್ಟು ಕರೀತಾ ಇದಾರೆ. ಸೊ ನಿಮ್ಗೆ ವೇರ್ ಹೌಸ್ ಅಂತಂದ್ರೇನು, ಡಿಫ್ರೆಂಟ್ ಟೈಪ್ ಆಫ್ ವೇರ್ ಹೌಸ್ ಅಂತಂದ್ರೆ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ವೇರ್ ಹೌಸ್ ಗಳು ಯಾಕೆ ಬೇಕು, ಅದು ಏನೇನ್ ಕೆಲಸಗಳನ್ನ ಮಾಡುತ್ತೆ ಅಂತ ಅಂದ್ಬಿಟ್ಟು ನಾವು ಅದನ್ನ ತಿಳ್ಕೊಳ್ಳೋಣ. ಫಂಕ್ಷನ್ ಅಂತಂದ್ರೆ ಏನು, ಕೆಲಸಗಳು ಏನ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಕನ್ಸಾಲಿಡೇಷನ್, ಏನು ಕನ್ಸಾಲಿಡೇಷನ್ ಅಂತಂದ್ರೆ ಬಲವರ್ಧನೆಯನ್ನ ಮಾಡುತ್ತೆ ಅಂತ ಅಂದ್ಬಿಟ್ಟು. ಬಲವರ್ಧನೆ ಏನು, ಬಲವರ್ಧನೆ ಒಂದ್ ಐಟಮ್ ಈಗ ಎಲ್ಲಿ ಜನ ಎಲ್ಲಾ ಬೆಳೆದಿರ್ತಾರೆ, ಜನ ಎಲ್ಲ ಐಟಮ್ ನ ಅಥವಾ ಒಂದು ಪ್ರಾಡಕ್ಟ್ ಏನೋ ಒಂದು ಬೆಳೆದಿರ್ತಾರೆ ಬೆಳೆನ, ಅದನ್ನ ಏನ್ ಮಾಡುತ್ತೆ, ಈಗ ಒಂದು ಕಡೆ ಕರೆಕ್ಟ್ ಆಗಿ ಸ್ಟೋರ್ ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಅದೇ ಪ್ರಾಪರ್ ಆಗಿ ಒಂದ್ ಕಡೆ ಸ್ಟೋರ್ ಮಾಡಿಟ್ಟಿದ್ರೆ ಏನಾಗ್ತಿತ್ತು, ಅದು ಯಾವಾಗ ರಿಕ್ವೈರ್ಮೆಂಟ್ ಇದೆ ಅವಾಗ ಅದನ್ನ ಯೂಸ್ ಮಾಡ್ಬೋದಾಗಿತ್ತು. ಅದು ಕನ್ಸಾಲಿಡೇಷನ್ ಮಾಡ್ತಾ ಇದೆ, ಬಲವರ್ಧನೆಯನ್ನ ಮಾಡ್ತಾ ಇದೆ. ಈಗ ಆ ವೇರ್ ಹೌಸ್ ಇದ್ದಿದ್ದಕ್ಕೆ ತಾನೇ ಈಗ ಕರೆಕ್ಟ್ ಆಗಿ ಸಪ್ಲೈ ಸಿಗ್ತಿರೋದು ಜನಕ್ಕೆ. ವೇರ್ ಹೌಸ್ ಇಂದ ಆಗ್ತಿತ್ತಾ? ಖಂಡಿತ ಆಗ್ತಿರ್ಲಿಲ್ಲ. ಸೊ ಇರ್ತಕ್ಕಂತಹ ಪ್ರಾಡಕ್ಟ್ ಮೇಲೆ ಬಲವರ್ಧನೆಯನ್ನ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫಸ್ಟ್ ಇನ್ನೊಂದ್ ಏನಂತಂದ್ರೆ ಬ್ರೇಕ್ ದ ಬಲ್ಕ್. ವೇರ್ ಹೌಸ್ ಗಳು ಇನ್ನೂ ಒಂದು ಏನ ಅಡ್ವಾಂಟೇಜ್ ಮಾಡ್ಕೊಡ್ತಾ ಇದೆ ಅಂತಂತಂದ್ರೆ, ಅದು ಬಹಳಷ್ಟು ಈಗ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂತಹ ಐಟಮ್ಗಳನ್ನ ಸಣ್ಣ ಸಣ್ಣ ಕ್ವಾಂಟಿಟಿ ಆಗಿ ಡಿವೈಡ್ ಮಾಡಿ ಅದ್ ಎಲ್ಲಿ ಕಳಿಸ್ಕೊಡ್ಬೇಕೋ ಅಲ್ಲಿಗೆ ಕಳಿಸ್ಕೊಡುತ್ತೆ. ಬ್ರೇಕ್ ದ ಬಲ್ಕ್ ಅಂತಂದ್ರೆ ಏನು, ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂತಹದ್ನ ತುಂಡ್ ಮಾಡಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿ ಕಳಿಸ್ತಾ ಇದೆ. ಬಲ್ಕ್ ಆಗಿರೋಂತಹದ್ನ ಸಣ್ಣ ಸಣ್ಣ ಪಾರ್ಟ್ ಆಗಿ ಕಳಿಸ್ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸ್ಟಾಕ್ ಫಿಲ್ಲಿಂಗ್, ಏನ್ ಸ್ಟಾಕ್ ಫಿಲ್ಲಿಂಗ್ ಅಂತಂತಂದ್ರೆ ಸ್ಟಾಕ್ ನ ಜೋಡಿಸಿಡೋದು. ಬರ್ಕೊಳ್ಳಿ,
ಐಟಮ್ಗಳನ್ನ ಪ್ರಾಪರ್ ಆಗಿ, ಈಗ ನೋಡಿ ಇಲ್ಲಿ ನೀವು ಯಾವ್ದಾದ್ರು ಶಾಪಿಂಗ್ ಮಾಲಿಗೆ ಹೋಗ್ತೀರಾ ಅಂತಂದ್ರೆ ಐಟಮ್ಗಳನ್ನ ಆರ್ಡರ್ ಪ್ರಕಾರ ಇಟ್ಟಿರ್ತಾರೆ, ಒಂದಾದ್ಮೇಲೆ ಒಂದಾದ್ಮೇಲೆ, ಅಥವಾ ಹಿಂದ್ಗಡೆಯಿಂದ ಕ್ಲೀನ್ ಆಗಿ ಜೋಡಿಸಿಟ್ಟಿರ್ತಾರೆ. ಅದನ್ನ ಸ್ಟಾಕ್ ಫಿಲ್ಲಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಬರ್ತಕ್ಕಂತಹ ಐಟಮ್ಗಳನ್ನ ವೇರ್ ಹೌಸ್ ಅಲ್ಲಿ, ಗೋಡೌನ್ ಅಲ್ಲಿ ಕ್ಲೀನ್ ಆಗಿ ಆರ್ಡರ್ ಪ್ರಕಾರ ಕ್ಲೀನ್ ಆಗಿ ಜೋಡಿಸ್ಕೊ ಹೋಗೋಂತಹದ್ನ ಸ್ಟಾಕ್ ಫಿಲ್ಲಿಂಗ್. ಇದು ಫಂಕ್ಷನ್ ಆಫ್ ಏನೋ ಕ್ಲೀನ್ ಆಗಿ ಜೋಡಿಸಿ ಇಟ್ಕೊಳ್ಳೋ ಅಂತಹದ್ದು ವೇರ್ ಹೌಸ್ ನ ಫಂಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ವ್ಯಾಲ್ಯೂ ಆಡೆಡ್ ಸರ್ವಿಸಸ್. ಏನು ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಅಂತಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ವೇರ್ ಹೌಸ್ ಗೆ ಬಂದು ಬೀಳುತ್ತೆ, ಬಟ್ ಆ ವೇರ್ ಹೌಸ್ ಗೆ ಐಟಮ್ ಏನೋ ಬಂದು ಬೀಳ್ಬಿಡುತ್ತೆ, ಅದು ಪ್ಯಾಕಿಂಗ್ ಆಗಿರಲ್ಲ. ಸೊ ವ್ಯಾಲ್ಯೂ ಆಡೆಡ್ ಅಂತಂದ್ರೆ ಇನ್ನೂ ಒಂದಷ್ಟು ಕೆಲಸಗಳನ್ನ ಆ ಪ್ರಾಡಕ್ಟ್ ಗೆ, ಆ ಐಟಮ್ ಗೆ ವೇರ್ ಹೌಸ್ ಅಲ್ಲಿ ಮಾಡ್ಕೊಳ್ಳುವಂತಾಗಿರುತ್ತೆ. ಅದನ್ನ ಪ್ಯಾಕೇಜ್ ಮಾಡೋದಾಗಿರ್ಲಿ, ಪ್ಯಾಕ್ ಮಾಡೋದಾಗಿರ್ಲಿ, ಪ್ಯಾಕ್ ಮಾಡಿದ್ದನ್ನ ಇನ್ನೇನು ಅದಕ್ಕೆ ಲೇಬಲ್ ಹಾಕೋದಾಗಿರ್ಲಿ, ಅಥವಾ ಅದನ್ನ ಬೇರೆ ಕಡೆಗೆ ಕಳಿಸ್ಕೊಡೋದಾಗಿರ್ಲಿ, ವ್ಯಾಲ್ಯೂ ಆಡೆಡ್ ಅದಕ್ಕೆ ಬಿಲ್ಲಿಂಗ್ ನ ಹಾಕೋದಾಗಿರ್ಲಿ, ಬ್ರ್ಯಾಂಡ್ ನೇಮ್ ನ ಮೆನ್ಷನ್ ಮಾಡೋದಂತಹದಾಗಿರ್ಲಿ, ಇಂತ ಕ್ವಾಂಟಿಟಿನ ಚೆಕ್ ಮಾಡ್ಬಿಟ್ಟು ಬೇರೆ ಬೇರೆ ಕ್ವಾಂಟಿಟಿಲಿ ಅದನ್ನ ಪ್ಯಾಕ್ ಮಾಡೋದಾಗಿರ್ಲಿ, ಎಲ್ಲಾ ಕೆಲಸವನ್ನು ಅಡಿಷನಲ್ ಕೆಲಸಗಳು, ಹೊಸ ಕೆಲಸಗಳು ಈ ವೇರ್ ಹೌಸ್ ಮಾಡುತ್ತೆ. ಇದುವೇ ವೇರ್ ಹೌಸ್ ನ ಮತ್ತೊಂದು ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪ್ರೈಸ್ ಸ್ಟೆಬಿಲೈಸೇಷನ್. ಏನು ಪ್ರೈಸ್ ಸ್ಟೆಬಿಲೈಸೇಷನ್ ಅಂತಂದ್ರೆ, ಸಿ ಗೈಸ್, ಏನಾಯ್ತು, ಈಗ ಜನ ಎಲ್ಲ ಏನ್ ಮಾಡ್ಬಿಟ್ರು, ಎಲ್ಲರೂ ಬರೀ ಭತ್ತವನ್ನೇ ಬೆಳೆದ್ಬಿಟ್ರು. ಓಕೆನಾ, ಯಾರು ಈ ವರ್ಷ ಗೋಧಿಗೆ ಕಾನ್ಸಂಟ್ರೇಟ್ ಮಾಡ್ಲೇ ಇಲ್ಲ. ಬಟ್ ಈ ವರ್ಷ ನಮ್ಗೆ ಭತ್ತಕ್ ಮಾತ್ರನೇ ಕಾನ್ಸಂಟ್ರೇಟ್ ಮಾಡಿದ್ರು, ಭತ್ತನೇ ಬೆಳೆದ್ರು, ಯಾರು ಗೋಧಿನ ಕಾನ್ಸಂಟ್ರೇಟ್ ಮಾಡಿಲ್ಲ. ಬಟ್ ಮುಂದಿನ ವರ್ಷಕ್ಕೆ ಬರೀ ಭತ್ತ ಸಿಕ್ಬಿಡುತ್ತೆ, ಆದ್ರೆ ಗೋಧಿ ಸಿಗುತ್ತಾ? ಖಂಡಿತ ಗೋಧಿ ಸಿಗಕ್ಕಾಗೋದಿಲ್ಲ. ಅವಾಗ ಏನ್ ಮಾಡಿರ್ತಾರೆ, ಮುಂಚೆ ಯಾರು ಬೆಳೆದಿಟ್ಟಿರ್ತಾರಲ್ಲ ಆ ಗೋಧಿಗಳನ್ನ ಎಕ್ಸೆಸಿವ್, ಆಚೆ ವರ್ಷ ಈಗ ಫಸ್ಟ್ ಇಯರ್ ಬರೀ ಗೋಧಿ ಬೆಳೆದ್ಬಿಟ್ರು ಜನ, ಸೆಕೆಂಡ್ ಇಯರ್ ಬರೀ ಭತ್ತಾನೇ ಬೆಳೆದ್ಬಿಟ್ರು, ಮೂರನೇ ವರ್ಷಕ್ಕೆ ಏನಾಗುತ್ತೆ ಅಂತಂದ್ರೆ ಗೋಧಿ ಕಂಪ್ಲೀಟ್ ಆಗಿ ನಿಮ್ಗೆ ಏನಾದ್ರು ಖಾಲಿ ಆಗ್ಬಿಟ್ಟಿದ್ರೆ ಗೋಧಿ ಸಿಕ್ತಿರ್ಲಿಲ್ಲ. ಬಟ್ ವೇರ್ ಹೌಸ್ ಇರೋದ್ರಿಂದ ಅವನ್ನ ಸ್ಟೋರ್ ಮಾಡಿ ಇಡ್ಬೋದಾಗಿದೆ. ಸೊ ನೆಕ್ಸ್ಟ್ ಇಯರ್ಗೆ ಏನಾಯ್ತು, ನಿಮ್ಗೆ ಗೋಧಿ ಸ್ಟೋರೇಜ್ ಅಲ್ಲಿ ಇತ್ತು ಅಂತಂದ್ರೆ ಗೋಧಿನೂ ಸಿಕ್ತು, ಭತ್ತನೂ ಸಿಕ್ಕಂಗ ಆಗ್ತಿತ್ತು. ಸೊ ವೇರ್ ಹೌಸ್ ಇಂದ ಏನಾಗ್ತಾ ಇದೆ, ಪ್ರೈಸ್ ಸ್ಟೇಬಲ್ ಆಗಿ ಹೋಗ್ತಿದೆ. ಈಗ ಇಂಬ್ಯಾಲೆನ್ಸ್ ಆಗೋಗ್ತಿತ್ತು ಅಂತಂದ್ರೆ ವೇರ್ ಹೌಸ್ ಕಡೆ ಇಲ್ಲದೆ ಇದ್ದಾಗ ಏನಾಗ್ಬಿಡ್ದು, ಪ್ರೈಸ್ ಸ್ಟೆಬಿಲಿಟಿ ಇರ್ತಿರ್ಲಿಲ್ಲ. ಅಂದ್ರೆ ಯಾವಾಗ ಈಗ ಐಟಮ್ ಕರೆಕ್ಟ್ ಕ್ವಾಂಟಿಟಿಲಿ ಇದ್ದಾಗ ಮಾತ್ರ ಪ್ರೈಸ್ ಸ್ಟೇಬಲ್ ಆಗಿರುತ್ತೆ. ಈಗ ಬೆಳೆಗಳೇ ಐಟಮ್ಗಳೇ ಇಲ್ಲ ಅಂದಾಗ ಪ್ರೈಸ್ ಏನಾಗುತ್ತೆ, ಪ್ರೈಸ್ ಹೈಕ್ ಆಗೋಗ್ಬಿಡುತ್ತೆ, ಕರೆಕ್ಟಾ? ಅಥವಾ ಐಟಮ್ ತುಂಬಾ ಜಾಸ್ತಿ ಇತ್ತು ಅಂತಂದಾಗ ಏನಾಗ್ಬಿಡುತ್ತೆ, ಅದ್ರ ಪ್ರೈಸ್ ಕಮ್ಮಿ ಆಗ್ಬಿಡುತ್ತೆ. ವೇರ್ ಹೌಸ್ ಏನ್ ಮಾಡುತ್ತೆ ಅಂತಂದ್ರೆ ಕರೆಕ್ಟ್ ಆಗಿ ಎಲ್ಲಾ ಐಟಮ್ ಎಲ್ಲ ಸ್ಟೋರ್ ಮಾಡುತ್ತೆ, ಮಾರ್ಕೆಟ್ ಗೆ ಯಾವಾಗ ಬೇಕು ಅವಾಗ ಅದು ರಿಲೀಸ್ ಮಾಡಿ ಪ್ರೈಸ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡುತ್ತೆ. ಸಡನ್ ಆಗಿ ಜಾಸ್ತಿ ಆಗೋದು, ಸಡನ್ ಆಗಿ ಕಮ್ಮಿ ಮಾಡ್ತಕ್ಕಂಥದ್ನ ಕಮ್ಮಿ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಏನು, ಅದು ವೇರ್ ಹೌಸ್ ನ ಮತ್ತೊಂದು ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ನು ಒಂದೇನಂತಂದ್ರೆ ಅದು ಹಣಕಾಸಿನ ನೆರವನ್ನ ಕೊಡುತ್ತೆ. ಯಾರಿಗೆ ಹಣಕಾಸವನ್ನ ನೆರವು ಕೊಡುತ್ತೆ ಅಂತಂದ್ರೆ ಸ್ಟೋರ್ ಮಾಡಿ ಇರ್ತಕ್ಕಂತಹವ್ರಿಗೆ ಅಥವಾ ಅದನ್ನ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋರ್ಗೆ ಫೈನಾನ್ಷಿಯಲ್ ಫೆಸಿಲಿಟಿಗಳನ್ನ ಕೊಟ್ಟು ಅವ್ರಿಗೆ ಸ್ಟೋರ್ ಮಾಡ್ತಕ್ಕಂತಹ ಆಪರ್ಚುನಿಟಿನ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದು ಫಂಕ್ಷನ್ ಆಫ್ ವೇರ್ ಹೌಸ್ ನ ಕೆಲಸಗಳಾಗಿತ್ತು ಅಂತ ಅಂದ್ಬಿಟ್ಟು. ಸಿ ಗೈಸ್, ಇವತ್ತು ನಾವು ಎಷ್ಟೋ ಬೇರೆ 4 ಡಿಫ್ರೆಂಟ್ ಟರ್ಮಿನಾಲಜಿ ಟೈಪ್ ಆಫ್ ಸರ್ವಿಸ್ ಬಗ್ಗೆ ನಾವು ಫೋಕಸ್ ಮಾಡಿದೀವಿ. ಯಾವ ಸರ್ವಿಸಸ್? ಒಂದು ಕಮ್ಯುನಿಕೇಶನ್ ಸರ್ವಿಸ್ ಆಗಿತ್ತು. ಹಾಗೆ ಕಮ್ಯುನಿಕೇಶನ್ ಸರ್ವಿಸ್ ಅಂತಂದ್ರೇನು, ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಅದರಲ್ಲಿ ಬರ್ತಕ್ಕಂತಹ ಮೇನ್ ಆಗಿ ಪೋಸ್ಟಲ್ ಸರ್ವಿಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ವಿ. ಏನದು ದಿ ಪೋಸ್ಟಲ್ ಸರ್ವಿಸ್ ಮೀನಿಂಗ್ ಏನು, ಅದು ಏನೇನ್ ಸರ್ವಿಸ್ ಅನ್ನ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಅಲೈಟ್ ಸರ್ವಿಸ್ ಗಳಿಗೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಕಲ್ತಿದ್ವಿ. ಟೆಲಿಕಾಂ ಸರ್ವಿಸ್ ಗೆ ಸಂಬಂಧಪಟ್ಟಂಗೆ ಮೀನಿಂಗು, ಅದ್ರದ್ದು ಡಿಫ್ರೆಂಟ್ ಟೈಪ್ಸ್ ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ಎಲ್ಲವನ್ನ ಅರ್ಥ ಮಾಡ್ಕೊಂಡಿದೀವಿ. ಟ್ರಾನ್ಸ್ಪೋರ್ಟೇಷನ್, ಸಾರಿಗೆಗೆ ಸಂಬಂಧಪಟ್ಟಂಗೆ ಸಾರಿಗೆ ವ್ಯವಸ್ಥೆ ಅಂತಂದ್ರೇನು, ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಾವು ಡಿಫ್ರೆಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಯಾವ್ಯಾವ್ದಿದೆ ಅನ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ವೇರ್ ಹೌಸಿಂಗ್ ಉಗ್ರಾಣಗಳು ಅಂತಂದ್ರೇನು, ಅದ್ರ ಡಿಫ್ರೆಂಟ್ ಟೈಪ್ ಗಳು ಯಾವ್ದಿದೆ ಮತ್ತೆ ಅದು ಏನೇನ್ ಕೆಲಸ ಮಾಡುತ್ತೆ ಅಂತ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಗೈಸ್, ಅಲ್ಲಿಗೆ ನಿಮ್ಗೆ ಇವತ್ತಿನ ಕ್ಲಾಸಿಗೆ ಏನ್ ಬೇಕು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕವರ್ ಆಯ್ತು. ಇಲ್ಲಿಗೆ ನಿಮ್ಮ ಈ 4th ಚಾಪ್ಟರ್ ಆದಂತಹ ಬಿಸ್ನೆಸ್ ಸರ್ವಿಸಸ್ ಅಂತ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಬಟ್ ನಾವು ಲಾಸ್ಟ್ 3 ಕ್ಲಾಸ್ ಇಂದ ಈ ಬಿಸ್ನೆಸ್ ಸರ್ವಿಸ್ ಗೆ ಸಂಬಂಧಪಟ್ಟಂಗೆ ಪಾಠವನ್ನ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾವ್ ಏನ್ ಮಾಡೋಣ ಅಂತಂದ್ರೆ ಕಂಪ್ಲೀಟ್ ಆಗಿ ಈ ಚಾಪ್ಟರ್ ಅಲ್ಲಿ ನಾವ್ ಏನ್ ಅರ್ಥ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಗ್ಲಾನ್ಸ್ ಮಾಡೋಣ. ನಿಮ್ಗೆ ಕಂಪ್ಲೀಟ್ ಆಗಿ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಈಗ ಬಿಸ್ನೆಸ್ ಸರ್ವಿಸಸ್ ಅಂದ್ರೆ ಸೇವೆಗಳಿಗೆ ಸಂಬಂಧಪಟ್ಟ, ಬಿಸ್ನೆಸ್ ಗೆ ಇರ್ತಕ್ಕಂಥ ಸೇವೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದು ಚಾಪ್ಟರ್ 4 ಅಲ್ಲಿ. ಸೊ ಬಿಸ್ನೆಸ್ ಸರ್ವಿಸ್ ಬಗ್ಗೆ ಯಾವ್ಯಾವ ಸರ್ವಿಸ್ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾನ ಕಲ್ತಿದ್ದೀರಾ. ಇದು ಎಷ್ಟು ಕ್ವಶನ್ ಕೇಳುತ್ತೆ? 4 ಕ್ವಶನ್ಸ್ 14 ಮಾರ್ಕ್ಸ್ ಎಕ್ಸಾಮ್ ಬರುತ್ತೆ ಅನ್ನೋದು ಈಗಾಗಲೇ ಅರ್ಥ ಆಗಿದೆ. ಅದಾದ್ಮೇಲೆ ಇಂಟ್ರೊಡಕ್ಷನ್ ಅಲ್ಲಿ
ಸರ್ವಿಸ್ ಅಂತಂದ್ರೇನು ಮತ್ತೆ ಸರ್ವಿಸ್ ನ ನೇಚರ್ ಏನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ಹಾಗೇನೆ ನೆಕ್ಸ್ಟ್ ಯಾವುದು ಡಿಫ್ರೆನ್ಸ್ ಬಿಟ್ವೀನ್ ಸರ್ವಿಸ್ಗೂ ಮತ್ತೆ ಗೂಡ್ಸ್ ಗಳಿಗೂ ಇರ್ತಕ್ಕಂತಹ ಬೇರೆ ಬೇರೆ ಡಿಫ್ರೆನ್ಸಸ್ ಗಳು ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇದು ಕೂಡ ನಿಮ್ಮ ಎಕ್ಸಾಮ್ಗೆ 8 ಮಾರ್ಕ್ಸ್ ಕೇಳ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ದೊಡ್ಡ ಆನ್ಸರ್ ಯಾವ್ಯಾವ್ದಿದೆ, ಯಾವ್ಯಾವ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಎಲಾಬ್ರೇಟ್ ಆಗಿ ನಾನು ಮಾಡಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಲ್ಲ, ಅದೆಲ್ಲ 8 ಮಾರ್ಕ್ಗೆ ಬರ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಹಾಗೇನೆ ಟೈಪ್ ಆಫ್ ಸರ್ವಿಸ್ ಗಳು, ಬಿಸ್ನೆಸ್ ಬೇರೆ ಬೇರೆ ರೀತಿಯಾದಂತಹ ಸರ್ವಿಸ್ ಗಳಲ್ಲಿ ಬಿಸ್ನೆಸ್ ಸರ್ವಿಸ್ ಅಂತಂದ್ರೇನು, ಸೋಷಿಯಲ್ ಸರ್ವಿಸ್ ಅಂತಂದ್ರೇನು, ಪರ್ಸನಲ್ ಸರ್ವಿಸ್ ಅಂತಂದ್ರೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಅದ್ರಲ್ಲೂ ಫಸ್ಟ್ ಅನ್ನು ಬ್ಯಾಂಕಿಂಗ್ ಸರ್ವಿಸ್ಗೆ ಸಂಬಂಧಪಟ್ಟಂಗೆ ಬ್ಯಾಂಕ್ಗಳು ಅಂತಂದ್ರೇನು, ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಂಕ್ ಅಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಅಂತಂದ್ರೇನು ಅಂತ ಕಲ್ತಿದ್ವಿ. ಹಾಗೇನೆ ಇನ್ಯಾವುದು ಸ್ಪೆಷಲೈಸ್ಡ್ ಬ್ಯಾಂಕ್ ಅಂತಂದ್ರೇನು, ಸೆಂಟ್ರಲ್ ಬ್ಯಾಂಕ್ RBI ಅಂತಂದ್ರೆ ಯಾವ್ದು, ಅದೇನೇನ್ ಕೆಲಸಗಳನ್ನ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ. ಹಾಗೆ ಕಮರ್ಷಿಯಲ್ ಬ್ಯಾಂಕ್ ಕೆಲಸ ಕಾರ್ಯಗಳು ಏನೇನ್ ಮಾಡುತ್ತೆ ಅಂತಂದ್ಬಿಟ್ಟು ಬೇಸಿಕ್ ಅಥವಾ ಪ್ರೈಮರಿ ಫಂಕ್ಷನ್ ಮತ್ತೆ ಏಜೆನ್ಸಿ ಸರ್ವಿಸಸ್ ಅಲ್ಲಿ ಏನೇನ್ ಕೆಲಸ ಮಾಡುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈಗಾಗಲೇ ಅರ್ಥ ಮಾಡ್ಕೊಂಡಿದೀವಿ. ಇನ್ನೂ ಒಂದೇನಂತಂದ್ರೆ ಈ ಬ್ಯಾಂಕಿಂಗ್ ಸರ್ವಿಸಸ್ ಗಳು ಇದು 8 ಮಾರ್ಕ್ಸ್ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮೀನಿಂಗು ಅದ್ರ ಫಂಕ್ಷನ್ ಗಳು ಏನೇನ್ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ಅಡ್ವಾಂಟೇಜಸ್ ಆಫ್ ಈ ಬ್ಯಾಂಕಿಂಗ್ ಸರ್ವಿಸಸ್ ಗಳು ಏನು ಅನ್ನೋದು ಈಗಾಗಲೇ ನಿಮಗೆ ಅರ್ಥ ಆಗಿದೆ. ಅದರಲ್ಲಿ ಬೇರೆ ರೀತಿಯಾದಂತಹ ಡಿಫ್ರೆಂಟ್ ಅಬ್ರಿವೇಶನ್ ಗಳು ಏನ್ ಕೇಳ್ತಾರೆ, EFT ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ATM ಅಂತಂದ್ರೆ ಆಟೋಮೇಟೆಡ್ ಟೆಲ್ಲರ್ ಮಿಷಿನ್, POS ಅಂತಂದ್ರೆ ಪಾಯಿಂಟ್ ಆಫ್ ಸೇಲ್, ನೆಫ್ಟ್ ಅಂದ್ರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಅಂತ ಅನ್ನೋದು, RTGS ಅಂತಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೇನೆ ಈ ಬ್ಯಾಂಕಿಂಗ್ ಬೆನಿಫಿಟ್ಸ್ ಗಳು ಏನೇನಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ಯಾವ್ದಾದ್ರು ಒಂದು ಐಟಮ್ ಟ್ರಾನ್ಸಾಕ್ಷನ್ ನ ಮಾಡ್ತೀನಿ ಅಂತಂದ್ರೆ ಅದಕ್ಕೆ 2 ಮೆಥಡ್ ಇರುತ್ತೆ ಪೇಮೆಂಟ್ ಮಾಡಕ್ಕೆ, ಒಂದು ಕ್ಯಾಶ್ ಮೆಥಡ್, ಇನ್ನೊಂದು ಆನ್ಲೈನ್ ಮೆಥಡ್. ಈ ಬ್ಯಾಂಕಿಂಗ್ ಮೂಲಕ ಈ ಬ್ಯಾಂಕಿಂಗ್ ಅಲ್ಲಿ ಅಂತಂದ್ರೆ ಅದ್ರ ಅಂಡರ್ ಅಲ್ಲಿ ಯಾವ್ಯಾವ್ದು ಕ್ಲಾಸಿಫಿಕೇಶನ್ ಬರ್ತಾ ಹೋಗುತ್ತೆ, UASD ಬರುತ್ತೆ. ನೀವು ಪ್ಲಾಸ್ಟಿಕ್ ಕಾರ್ಡ್ ಗಳನ್ನ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ತಗೊಳ್ಬಹುದು. UASD ಅಂಡರ್ ಅಲ್ಲಿ ಬರ್ತಕ್ಕಂತಹದ್ದು ಯಾವ್ಯಾವ್ದಿದೆ ಎಲ್ಲವನ್ನ ನೀವು ಕಂಪ್ಲೀಟ್ ಆಗಿ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀರಾ. ಅದಾದ್ಮೇಲೆ 2ನೇ ವಿಡಿಯೋದಲ್ಲಿ ಇನ್ಶೂರೆನ್ಸ್ ಅಂತಂದ್ರೇನು, ಅದಕ್ಕೆ ಬರ್ತಕ್ಕಂತಹ ಡಿಫ್ರೆಂಟ್ ಟರ್ಮಿನಾಲಜಿಗಳು, ಇನ್ಶೂರ್ಡ್ ಅಂದ್ರೆ ಯಾರು, ಇನ್ಶೂರರ್ ಅಂತಂದ್ರೆ ಯಾರು, ಇನ್ಶೂರೆನ್ಸ್ ಪಾಲಿಸಿ ಅಂತಂದ್ರೆ ಏನು, ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಅಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೇನೆ ಇನ್ಶೂರೆನ್ಸ್ ಗಳು ಏನೇನು ಕೆಲಸಗಳನ್ನ ಮಾಡುತ್ತೆ, ಕಾರ್ಯಗಳನ್ನ ಮಾಡುತ್ತೆ ಅಂತ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಇದು 8 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅಟ್ಮೋಸ್ಟ್ ಗುಡ್ ಫೇಟ್ ಅಂತಂದ್ರೇನು, ಇನ್ಶೂರ್ಡ್ ಇಂಟ್ರೆಸ್ಟ್ ಅಂತಂದ್ರೇನು, ಇಂಡೆಮ್ನಿಟಿ ಅಂತಂದ್ರೇನು, ಪ್ರಾಕ್ಸಿಮೇಟ್ ಕಾಸಸ್ ಅಂತಂದ್ರೇನು, ಸಬಾರ್ಡಿಗೇಷನ್ ಅಂತಂದ್ರೇನು, ಕಾಂಟ್ರಿಬ್ಯೂಷನ್ ಅಂತಂದ್ರೇನು, ಮಿಟಿಗೇಷನ್ ಅಂತಂದ್ರೇನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ರ. ಟೈಪ್ ಆಫ್ ಇನ್ಶೂರೆನ್ಸ್, ಬೇರೆ ಬೇರೆ ರೀತಿಯಾದಂತಹ ಇನ್ಶೂರೆನ್ಸ್ ಗಳು ಯಾವ್ಯಾವ್ದಿದೆ, ಜನರಲ್ ಇನ್ಶೂರೆನ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಮತ್ತೆ ಜನರಲ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಇರತಕ್ಕಂತಹದ್ದು. ಮತ್ತೆ ಜನರಲ್ ಇನ್ಶೂರೆನ್ಸ್ ಅಲ್ಲಿ 3 ವಿಧವಾಗಿ ಕ್ಯಾಟಗರಿ ಮಾಡ್ತೀರಾ, ಮರೈನು ಮತ್ತೆ ಫೈರ್ ಇನ್ಶೂರೆನ್ಸ್ ಮತ್ತೆ ಅದರ್ ಇನ್ಶೂರೆನ್ಸ್. ಅದರ್ ಇನ್ಶೂರೆನ್ಸ್ ಅಲ್ಲಿ ಎಲ್ಲಾ ಮಿಕ್ಕ ಉಳಿದಂತಹ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀರಾ. ಹಾಗೆ ಜಾಯಿಂಟ್ ಲೈಫ್ ಏನು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಒಳಗೆ ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ನೋಡಿದಿರಾ, ಹೋಲ್ ಲೈಫ್ ಪಾಲಿಸಿ ನೋಡಿದಿರಾ, ಎಂಡೋಮೆಂಟಲ್ ಲೈಫ್ ಪಾಲಿಸಿ ನೋಡಿದಿರಾ, ಹಾಗೇನೆ ಜಾಯಿಂಟ್ ಲೈಫ್ ಪಾಲಿಸಿ, ಆನ್ಯುಟಿ ಪಾಲಿಸಿ ಮತ್ತೆ ಚಿಲ್ಡ್ರನ್ ಎಂಡೋಮೆಂಟ್ ಪಾಲಿಸಿಗಳ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ಇನ್ನು ಮರೈನ್ ಇನ್ಶೂರೆನ್ಸ್ ಅಂತಂದ್ರೆ ಏನು, ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಇನ್ಶೂರೆನ್ಸ್ ಗಳು ಯಾವ್ಯಾವ್ದಿದೆ ಅಂತ ನೋಡ್ಬಿಟ್ಟಿದ್ರ, ಅದರಲ್ಲಿ ಬರ್ತಕ್ಕಂತಹ ಸಬ್ ಕ್ಯಾಟಗರಿಗಳು ಯಾವ್ಯಾವ್ದಿದೆ, ಮತ್ತೆ ಡಿಫ್ರೆಂಟ್ ಟೈಪ್ ಆಫ್ ಮರೈನ್ ರಿಸ್ಕ್ ಗಳು ಯಾವ್ಯಾವ್ದಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ರ. ಹಾಗೆ ಫೈರ್ ಇನ್ಶೂರೆನ್ಸ್, ಬೆಂಕಿ ಅವಘಡಗಳಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ವಿವರಗಳು ಯಾವ್ಯಾವು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ರ. ಅದನ್ನ ಬಿಟ್ಟು ಇನ್ನ ಅದರ್ ಡಿಫ್ರೆಂಟ್ ಟೈಪ್ ಆಫ್ ಇನ್ಶೂರೆನ್ಸ್ ಗಳು ಯಾವ್ದಾವ್ದಿದೆ, ಹೆಲ್ತ್ ಇನ್ಶೂರೆನ್ಸ್, ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್, ಮತ್ತೆ ಬರ್ಗ್ಲರ್ ಇನ್ಶೂರೆನ್ಸ್ ಆಗಿರ್ಬೋದು, ಕ್ಯಾಟಲ್ ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್, ವುಮನ್ ಇನ್ಶೂರೆನ್ಸ್, ಈ ತರ ಯಾವ್ಯಾವ್ದಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡಿದ್ರ. ಸೋಷಿಯಲ್ ಸರ್ವಿಸ್ ಸ್ಕೀಮ್ಸ್ ಗಳು ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ಇನ್ಶೂರೆನ್ಸ್ ಬಗ್ಗೆ ನೋಡಿದ್ರ. ಹಾಗೇನೆ ಫೈನಲ್ ಆಗಿ ಇದರಲ್ಲಿ ಇನ್ಶೂರೆನ್ಸ್ ಅಲ್ಲೇ ಇರ್ತಕ್ಕಂತಹ 3 ವಿಧವಾದದ್ದು, ಲೈಫ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್, ಅರೈನ್ ಇನ್ಶೂರೆನ್ಸ್ ಗೆ ಇರ್ತಕ್ಕಂತಹ ಏನ ಡಿಫರೆನ್ಸಸ್ ಗಳನ್ನ ನೋಡಿರ್ತೀರಾ. ಇದರಲ್ಲಿ ಗೈಸ್ ನಾನು ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ಗಳನ್ನ 9 ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡಿದೀನಿ. ಎಕ್ಸಾಮ್ಗೆ ನಿಮ್ಗೆ ಡಿಫರೆನ್ಸಸ್ ಎಕ್ಸ್ಪ್ಲೇನ್ ದ ಡಿಫರೆನ್ಸಸ್ ಬಿಟ್ವೀನ್ ಜನರಲ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮತ್ತೆ ಫೈರ್ ಮತ್ತೆ ಮರೈನ್ ಇನ್ಶೂರೆನ್ಸ್ ಅಂತ ಕೊಟ್ರೆ ಇಷ್ಟು ಪಾಯಿಂಟ್ ಗಳನ್ನ ಬರೆದ್ರೆ ನಿಮ್ಗೆ 8 ಮಾರ್ಕ್ಸ್ ಆರಾಮ್ಸೆ ಸ್ಕೋರ್ ಆಗುತ್ತೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಮ್ಯುನಿಕೇಶನ್ ಸರ್ವಿಸ್ ಅಂತಂದ್ರೆ ಏನು, ಕಮ್ಯುನಿಕೇಶನ್ ಅದ್ರದ್ದು ಮೀನಿಂಗ್ ಏನು, ಅದರ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಂಡಿದೀವಿ. ಪೋಸ್ಟಲ್ ಸರ್ವಿಸಸ್ ಅಂತಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. ಪೋಸ್ಟಲ್ ಸರ್ವಿಸಸ್ ಏನೇನ್ ಫೆಸಿಲಿಟೀಸ್ ಕೊಡುತ್ತೆ ಅಂತ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಪೋಸ್ಟಲ್ ಸರ್ವಿಸ್ ಅಲ್ಲಿ ಕೊಡ್ತಕ್ಕಂತಹ ಅದರ್ ಅಲೈಡ್ ಸರ್ವಿಸಸ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಆಗೈತೆ. ಟೆಲಿಕಾಂ ಸರ್ವಿಸ್ ಅಂತಂದ್ರೇನು, ಟೆಲಿಕಾಂ ಸರ್ವಿಸ್ ಅಲ್ಲಿ ಬರ್ತಕ್ಕಂತಹ ಬೇರೆ ಬೇರೆ ಕ್ಯಾಟಗರಿಗಳು ಯಾವುದು, ಹಾಗೆ
ಡಿಫ್ರೆಂಟ್ ಟರ್ಮಿನಾಲಜಿ ಅಬ್ರಿವೇಶನ್ಸ್ ಏನೇನಿರುತ್ತೆ ಅಂತ ನನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೆ. ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಏನ್ ಟ್ರಾನ್ಸ್ಪೋರ್ಟೇಷನ್ ಅಂತಂದ್ರೆ ಸೇವೆ, ಸಾರಿಗೆ ಸೇವೆಗೆ ಸಂಬಂಧಪಟ್ಟಂಗೆ ಅರ್ಥ ಮಾಡ್ಕೊಂಡಿದೀವಿ. ಟ್ರಾನ್ಸ್ಪೋರ್ಟೇಷನ್ ಗೆ ಸಂಬಂಧಪಟ್ಟಂಗೆ ನಾವು ಅರ್ಥ ಮಾಡ್ಕೊಂಡಿದೀವಿ. ಓಕೆನಾ. ಟ್ರಾನ್ಸ್ಪೋರ್ಟೇಷನ್ ಅಂತಂದ್ರೆ ಯಾವ್ಯಾವ್ದು ಬರುತ್ತೆ, ವಾಟರು, ಏರು ಮತ್ತೆ ಸೀ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ. ನಮ್ಗೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಾಗ ಯಾವ್ದು ಬರುತ್ತೆ, ರೈಲ್ವೆ ಇರುತ್ತೆ. ಅದಾದ್ಮೇಲೆ ಇನ್ನೂ ಒಂದ್ ಏನಂತಂದ್ರೆ ಥ್ರೂ ರೋಡ್ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸ್ ಮೂಲಕ ಮಾಡುವಂತಹದ್ದಾಗಿದೆ. ಫೈನಲ್ ಆಗಿ ವೇರ್ ಹೌಸ್ ಬಗ್ಗೆ ತಿಳ್ಕೊಂಡಿದೀವಿ, ಉಗ್ರಾಣಗಳ ಬಗ್ಗೆ, ಅದರಲ್ಲಿ ಇರ್ತಕ್ಕಂತಹ ಡಿಫ್ರೆಂಟ್ ಟೈಪ್ ಆಫ್ ವೇರ್ ಹೌಸ್ ಗಳು ಯಾವ್ಯಾವ್ದು, ಮತ್ತೆ ಫೈನಲ್ ಆಗಿ ಫಂಕ್ಷನ್ಸ್ ವೇರ್ ಹೌಸ್ಗಳು ಏನೇನ್ ಕೆಲಸ ಮಾಡುತ್ತೆ ನನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಗೈಸ್, ಇದಾಗಿದ್ದು ನಿಮ್ಮ ಬಿಸ್ನೆಸ್ ಸ್ಟಡೀಸ್, ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ 4th ಚಾಪ್ಟರ್ ಆದಂತಹ ಬಿಸ್ನೆಸ್ ಸರ್ವಿಸ್. ನಿಮಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕೇಳ್ಬೋದು, ನಾನು ಕಂಪ್ಲೀಟ್ ಆಗಿ ಕ್ಲಾರಿಫಿಕೇಶನ್ ನ ಕೊಡ್ತೀನಿ. ಸೊ ಇದಕ್ಕೆ ಅಂತಂದ್ರೆ ಈ ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ಯಾವ್ದನ್ನ ಸಾಫ್ಟ್ ಕಾಪಿ ಟೆಸ್ಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಕಂಪ್ಲೀಟ್ ಚಾಪ್ಟರ್ ಇರ್ತಕ್ಕಂತಹದ್ದು NCERT ಟೆಕ್ಸ್ಟ್ ಬುಕ್, ನೀವು ಅದ್ರಲ್ಲೂ ಕೂಡ ಚೆಕ್ ಮಾಡ್ಬೋದು. ನೀವು ಫೈನಲ್ ಆಗಿ ಏನ್ ಮಾಡ್ಬೇಕಂತಂದ್ರೆ ನೀವ್ ಏನ್ ಕೀ ಪಾಯಿಂಟ್ಸ್ ಗಳನ್ನ ಮಾಡಿದಿರಲ್ಲ, ಆ ಕೀ ಪಾಯಿಂಟ್ಸ್ ಗಳನ್ನ ರಿವೈಸ್ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೂ ಒಂದೇನಂತಂದ್ರೆ ನಿಮ್ಮ ಹತ್ರ ಯಾವ ಟೆಕ್ಸ್ಟ್ ಬುಕ್ ಇದೆ ಅದನ್ನ ರೆಫರ್ ಮಾಡ್ತಿರ್ಬೇಕಾದ್ರೆ ಈ ಕೀ ಪಾಯಿಂಟ್ಸ್ ಗಳನ್ನು ಪಕ್ಕದಲ್ಲಿ ಇಟ್ಕೊಂಡಾಗ ನಿಮ್ಗೆ 100% ಈಸಿಯಾಗಿ ಅರ್ಥ ಆಗುತ್ತೆ. ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇರ್ಬೋದು ಅಥವಾ ಯಾವ್ದು ನಿಮ್ಗೆ ರೆಫರೆನ್ಸ್ ಗೆ ಅಂತ ಅಂದ್ಬಿಟ್ಟು ಯಾವ್ದಾದ್ರು ನೀವು ಗೈಡ್ ತಗೊಂಡಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಸೊ ಮತ್ತೆ ಇನ್ನೊಂದೇನಂತಂದ್ರೆ ಬೇರೆ ಬೇರೆದು ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ ಖುಷಿ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೂ ಶೇರ್ ಮಾಡಿ. ನಿಮ್ಗೆ ಏನಿತ್ತು ಅಂತಂದ್ರು ಮತ್ತೆನೆ ಕಮೆಂಟ್ ಮಾಡಿ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮತ್ತೆನೆ ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ಸಿಗ್ತಾ ಹೋಗೋಣ.